ನಮಸ್ತೆ ಸರ್. ನಿಮ್ಮ ಹೆಸರು? ಸಂತೋಷ್ ಅಂತ ಸರ್. ಸಂತೋಷ್ ಅವರೇ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಬೆಂಗಳೂರಿಂದ ಸರ್. ಬೆಂಗಳೂರಿಂದ. ಏನು ಮಾಡ್ಕೊಂಡಿರೋದು ಸಂತೋಷ್ ಅವರೇ? ಸರ್ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ ಸರ್. ಓಕೆ, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಸರ್ ಡೈಲಿ ನೋಡ್ತಾ ಇದ್ದೀನಿ ಸರ್. ಓಕೆ, ಹೇಳಿ ಸಂತೋಷ್ ಅವರೇ, ನಿಮ್ಮನ್ನು ಕಾಡ್ತಾ ಇರೋ ನೋವು ಯಾವುದು? ಏನಿಲ್ಲ ಸರ್, ನಂದು ಮದುವೆ ಆಗಿ 3 ವರ್ಷ ಆಗಿದೆ ಸರ್. ನಾಳೆ ಡಿಸೆಂಬರ್ ಬಂದ್ರೆ. ಓಕೆ. ಈಗ ಸರ್ ಸುಮಾರು ಒಂದು 4-5 ತಿಂಗಳಿಂದ ನನಗೆ ನಮ್ಮ ಮಿಸಸ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಸರ್. ಓಕೆ. ಅವರು ನನ್ನ ಬಿಟ್ಟಿರುವಾಗ ಬೇರೆ ಕಡೆ ಇದ್ದಾರೆ ಸರ್ ಅವರು. ಅಂದರೆ ಮದುವೆಯಾಗಿ ಎಷ್ಟು ತಿಂಗಳಾಯ್ತು ಅಂದ್ರಿ? ಮದುವೆ ಆಗಿ 2 ವರ್ಷ 8 ತಿಂಗಳಾಯ್ತು ಸರ್ ಇವಾಗ. ಓಕೆ, ಎಷ್ಟು ವರ್ಷ ಇಲ್ದಿದ್ದ ಮನಸ್ತಾಪ ಈಗ ಯಾಕೆ ಬಂತು? ನನಗೆ ಅದೇ ಗೊತ್ತಾಗ್ತಾ ಇಲ್ಲ ಸರ್, ನನ್ಗೆ ಯಾಕೆ ಈ ತರ ಬಂತು. ನಾನು ಏನಾದ್ರು ಕೇಳಿದ್ರೆ ಇಲ್ಲ ನೀನು ನನ್ನ ಮೇಲೆ ಸುಮ್ನೆ ಅನುಮಾನ ಪಡ್ತಿ ಅಂತ ಸುಮ್ಮನೆ ಹೇಳ್ತಾರೆ ಸರ್ ಅವರು. ಓಕೆ. ನನಗೆ ಆ ರೀತಿಯಿಂದ ಯಾವುದೇ ಅವ್ರ ರೀತಿಯಿಂದ ದೃಷ್ಟಿ ಇಲ್ಲ ಸರ್. ಅವ್ರ ಮ್ಯಾಗ ಅನುಮಾನ ಪಡೋದು ನನಗೆ ಆ ರೀತಿಯಿಂದ ಯಾವುದೇ ದೃಷ್ಟಿ ಇಲ್ಲ ಸರ್ ಅವ್ರ ಬಗ್ಗೆ ನಂಗೆ. ಹಾಗಾದ್ರೆ ಅವರು ಸುಮ್ಮನೆ ಕಾರಣಗಳನ್ನ ಕೊಡ್ತಿದ್ದಾರೆ ಅಂತಲ್ಲ? ನನಗೆ ಅದೇ ಬರ್ತಾ ಇದೆ ಸರ್. ಸುಮಾರು ಸರ್ ಅವಳು ಅಂದ್ರೆ ನನಗೆ ಪಂಚಪ್ರಾಣ ಸರ್. ಅವಳ ಬಗ್ಗೆ ನಾನು ಇವಾಗಾದ್ರೂ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್. ಅವಳು ಅಂದ್ರೆ ಇಬ್ರು ಇಷ್ಟಪಟ್ಟು ಮದುವೆ ಆಗಿದೆ ಸರ್. ಆ ತರದ್ದು ಏನಿಲ್ಲ ಸರ್. ಅರೇಂಜ್ ವಿತ್ ಲವ್ ಮ್ಯಾರೇಜ್ ಸರ್ ನಮ್ದು. ಓಕೆ. ಇಷ್ಟಪಟ್ಟು ಮದುವೆ ಆಗಿದೆ. ಬಟ್ ಇವಾಗ ನಾನು ಯಾಕೂ ಅವ್ರು ಅವಾಯ್ಡ್ ಮಾಡ್ತಾ ಇದೆ ಸರ್. ಯಾಕಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ನೀವು ಅವರು ಹೋದ ಮೇಲೆ ಕೇಳ್ಕೊಂಡ್ರ ಅಥವಾ? ಸರ್ ಸುಮಾರು ಅಂದ್ರೆ ನಮ್ದು ನೇಟಿವ್ ಬಂದ್ಬಿಟ್ಟು ಸರ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸರ್. ನಾನಿಲ್ಲಿ ಕೆಲ್ಸಕ್ಕಂತ ಬಂದಿದ್ದೆ ಸರ್ ಇಲ್ಲೇ. ಓಕೆ. ಅವಳ ಹತ್ರ ನಾನು ಊರಲ್ಲಿ ಎಲ್ಲ ಸೇರಿಸಿ ಸರಿಯಾಗಿ ಮಾಡ್ಕೊಳ್ಳೋಣ, ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಸಕ್ಸಸ್ ಆಗ್ತಾ ಇಲ್ಲ ಸರ್ ಅದು. ಬಟ್ ನಿಮ್ಗನ್ಸುತ್ತಾ ಬೇರೆ ಏನಾದರೂ ಕಾರಣ ಇದೆ ಅಥವಾ ನಿಮ್ಮನ್ನು ಬಿಡಬಹುದಾದಂತಹ ಯೋಚನೆ ಅವ್ರು ಮಾಡಿದ್ದಾರೆ, ಆ ರೀತಿ ಏನಾದರೂ ಇದೆಯಾ ನಿಮಗೆ? ಆ ರೀತಿ ಏನಿಲ್ಲ ಸರ್. ನಮ್ಗೆ ಆ ರೀತಿ ಏನಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ಅವ್ರ ಬಗ್ಗೆ ನನಗೆ. ಓಕೆ, ಬಟ್ ಒಂದು ಸ್ಪಷ್ಟ ಕಾರಣ ಇಲ್ದಲೆ ಏನೂ ಆಗ್ಲಿಕ್ಕಿಲ್ಲ ಸರ್. ಈಗ ನೀವು ಹೇಳ್ಬೋದು ಏನೂ ಕಾರಣ ಇಲ್ಲ, ನನ್ನಿಂದ ಯಾವುದೂ ತಪ್ಪಾಗಿಲ್ಲ ಆ್ಯಂಡ್ ನಾನು ಈಗಲೂ ಆಕೆಯನ್ನು ಪ್ರೀತಿ ಮಾಡ್ತೀನಿ. ಬಟ್ ಆಕೆ ಮನಸ್ಸಲ್ಲಿ ಏನೋ ಒಂದು ಕಾರಣ ಇರಬೇಕಲ್ವಾ? ಸಡನ್ನಾಗಿ ಈ 2 ವರ್ಷ 8 ತಿಂಗಳು ಅಥವಾ 3 ವರ್ಷದ ಪ್ರೀತಿಯನ್ನು, ಅದು ಇಷ್ಟಪಟ್ಟು ಮದುವೆ ಆದಂತಹ ನೀವು ಚಿಕ್ಕ ವಿಚಾರಕ್ಕೆ ಹೋಗ್ತೀರಾ ಅಂದರೆ ಆ ಪ್ರೀತಿ ಎಂಥದ್ದು ಮತ್ತೆ? ನಿಜವಾಗ್ಲು ಸರ್ ನಾನು ಏನಿಲ್ಲ ಸರ್ ಅವ್ರ ಬಗ್ಗೆ ನಾನು ಅನುಮಾನ ಪಟ್ಟಿಲ್ಲ, ಏನು ಪಟ್ಟಿಲ್ಲ. ಒಂದು ರೀಸನ್ ಕೇಳಿದ್ರೆ ನೀನು ಅವ್ನ ಬಗ್ಗೆ ಅನುಮಾನ ಪಡ್ತೀಯಾ, ಸುಳ್ಳು ಹೇಳ್ತೀಯಾ, ಇದೊಂದು ಕಾರಣ ಬಿಟ್ಟು ನಾನು ಬೇರೆ ಕಾರಣ ಕೊಡ್ತಾ ಇಲ್ಲ ಸರ್. ಸರಿ ಅಮ್ಮ ಆಯ್ತು, ನಾನು ನಿಮಗೆ ತಪ್ಪಾದ್ರೆ ಸರಿ, ನಾನು ತಿಳ್ಕೊಂಡು ಜೀವನ ಮಾಡ್ತೀನಿ, ನಾನು ನೀನ್ ಬಿಟ್ಟು ಬದುಕಿರೋ ಸಿಗ್ತಿಲ್ಲ, ಏನೋ ತಪ್ಪು ಮಾಡಿದ್ರೆ ನಾನು ಸರಿ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ಅವ್ರಿಗೆ ಎಷ್ಟು ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಓಕೆ. ಅವಳು ನಂಗೆ ಆಗಲ್ಲ ಅಂದ್ರೆ ಆಗಲ್ಲ, ನಂಗೆ ಜೊತೆ ಜೀವನ ಮಾಡಕ್ ಆಗಲ್ಲ ಅಂತ ಅಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ಸರ್. ಸುಮಾರು ಒಂದು 2 ತಿಂಗಳ ನಮ್ಮ ತಂದೆಯವರು ತೀರ್ಕೊಂಡ್ರು ಸರ್ ಇವಾಗ. ಸಖತ್ ಬೇಜಾರಾಗ್ತಾ ಇದೆ ಸರ್. ಅವಳು ಬರೆಯಕ್ಕೂ ಆಗ್ತಾ ಇಲ್ಲ ಸರ್. ಅವಳು ನೆನಪಲ್ಲೇ ಕೊಳ್ತಾ ಇದ್ದೇನೆ ಸರ್. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ಸರ್. ಅಂಡ್ ಈಗ ಸಂಪೂರ್ಣವಾಗಿ ಅವರು ನಿಮ್ಮನ್ನು ಬಿಡೋ ನಿರ್ಧಾರ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಅನ್ಸುತ್ತೆ ಸರ್. ನನಗೆ 99% ಹಂಗೆ ಅನ್ಸುತ್ತೆ ಸರ್. ಅವ್ರು ಬಿಡೋ ನಿರ್ಧಾರ ಮಾಡಿದಾರೆ ಅನ್ಸುತ್ತೆ. ಬಟ್ ನನಗೆ ಅವಳನ್ನ ಬಿಡಕ್ ಆಗ್ತಾ ಇಲ್ಲ ಸರ್. ಒಂದು ನೀವು ಪ್ರೀತಿ ಮಾಡಿರೋರು ಆಗಿ ಅವಶ್ಯವಾಗಿ ನಿಮ್ಮಲ್ಲಿ ಅವ್ರು ಬಿಟ್ಟರೂ ಕೂಡ ನೀವು ಬಿಟ್ಟು ಕೊಡಲಾರದಂತಹ ಒಂದು ಭಾವನೆ ನಿಮಗಿದೆ. ಯಾಕಂದರೆ ನೀವು ಪ್ರೀತಿ ಮಾಡಿ ಮದುವೆ ಆದವರು ಆ್ಯಂಡ್ ಅದಕ್ಕೂ ಹೊರತಾಗಿ ಏನು ವಿಷಯ ಅಲ್ಲಿ ಅಷ್ಟೊಂದು ಗಂಭೀರವಾದದ್ದು ಇಲ್ಲ ಅಂದಾಗ ನಿಮಗೂ ಕೂಡ ಬಿಡ್ಲಿಕ್ಕೆ ಒಂದು ಕಾರಣ ಬೇಕಲ್ವಾ? ನಿಜ ಸರ್. ಅದೇ ಹೇಳ್ತಾರೆ ಸರ್. ಅವ್ರು ಏನ್ ಹೇಳ್ತಾರೆ ಸರ್, ಇಲ್ಲ ನೀನು ನನ್ನ ಮೇಲೆ ಅನುಮಾನ ಪಡ್ತೀಯ, ನೀನು ಸುಳ್ಳು ಹೇಳ್ತೀಯ, ಇಷ್ಟೇ ಸರ್. 2 ರೀಸನ್ ಸರ್. ಅದು ಸರಿ ಅಮ್ಮ ಆಯ್ತು, ನಾನು ಇದು ಮಾಡ್ಕೊಂತೀನಿ, ಸರಿ ಮಾಡ್ಕೊಂತೀನಿ, ನೀ ಏನೇ ತಪ್ಪಿದ್ರು ನೀ ಹೇಳ್ದಂಗೆ ಕೇಳ್ಕೊಂಡು ಜೀವನ ಮಾಡ್ತೀನಿ, ಸರಿ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಸರ್ ಅವಳಿಗೆ. ಸರ್ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಆ್ಯಂಡ್ ಅಫ್ಕೋರ್ಸ್ ಅವ್ರು ನೀವು ಪ್ರೀತಿ ಮಾಡಿದವರು ಆ್ಯಂಡ್ ನಿಮ್ಮ ಬಾಳ ಸಂಗಾತಿಯಾಗಿ ಬಂದಂಥವರು. ಇಲ್ಲಿ ಯಾರು ಸೋಲ್ಬೇಕು ಯಾರು ಗೆಲ್ಲಬೇಕು ಸಂಸಾರದಲ್ಲಿ ಅಥವಾ ಈ ದಾಂಪತ್ಯ ಅಂತ ಬಂದಾಗ ನೀವು ಯಾವ ಕಾರಣಕ್ಕೆ ಮದುವೆ ಆದ್ರಿ, ಒಂದು ದೀರ್ಘಕಾಲದ ಪಯಣವನ್ನು ಶುರು ಮಾಡಬೇಕು ಅಥವಾ ಒಂದು ದೀರ್ಘಕಾಲದವರೆಗೂ ನೀವಿಬ್ಬರು ಜೊತೆಗಿರಬೇಕು ಅಂತ ಅಲ್ವಾ? ಇಲ್ಲಿ ಯಾರೋ ಸೋಲ್ಬೇಕು ಅಂತ ಮದುವೆ ಆಗಿದ್ದಲ್ಲ ಅಥವಾ ಇನ್ಯಾರೋ ಗೆಲ್ಲಬೇಕು ಅಂತ ಆಗಿದ್ದಲ್ಲ, ಹೌದಲ್ವಾ? ಇಲ್ಲಿ ವಿಷಯ ಯಾವಾಗ ಕೆಟ್ಟೋಯ್ತು ಅಂದರೆ ಸ್ವತಃ ನಾನು ಸೋಲ್ತೀನಮ್ಮ ಪರವಾಗಿಲ್ಲ ಅಂತ ನೀವು ಏನಾದರೂ ಆ ರೀತಿ ಹೋದರೆ ಬಹುಶಃ ನೀವು ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋಗಿ ಅಂತೀರಾ ಬಹುಶಃ ದೂರ ಇದ್ದಿದ್ರೆ ಚೆನ್ನಾಗಿತ್ತು ಅಂತ. ನಾನು ಹೇಳ್ತಾ ಇರೋದು ಇಲ್ಲಿ ನಿಮ್ಮದಲ್ಲದೆ ಯಾವುದೋ ವಿಚಾರಕ್ಕೆ ನೀವು ತಲೆ ಬಾಗಬೇಡಿ. ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಇಲ್ಲಿ ಬಲವಂತವಾಗಿ ಯಾವುದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ, ಅದು ಬೇರೆ. ನಿಮ್ಮ ಕಡೆಯಿಂದ ಯಾವುದೂ ತಪ್ಪಿಲ್ಲ ಅಂದಾಗ ಅದಾಗಿಯೂ ನೀವು ಕ್ಷಮೆ ಕೇಳಿದ್ದೀರಾ ಅಂದರೆ ಅದು ನಿಮ್ಮ ದುರ್ಬಲತೆ ಅಲ್ಲ, ಆ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಮಾಡ್ತಿರೋ ಪ್ರಯತ್ನ ಅಷ್ಟೇ.
ಅರ್ಥ ಆಯ್ತಲ್ವಾ? ಸೊ ಕಡೆಯದಾಗಿ ನೀವಿಲ್ಲಿ ಒಬ್ಬ ಪ್ರೀತಿ ಮಾಡಿದವರಾಗಿ ಪ್ರಾಮಾಣಿಕವಾಗಿ ಆಕೆಯನ್ನು ಇಷ್ಟಪಟ್ಟು ಮದುವೆ ಆದವರಾಗಿ ನೀವು ಮತ್ತೆ ಮತ್ತೆ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಬಟ್ ಯಾವುದೋ ಒಂದು ವಿಚಾರವನ್ನೇ ದೊಡ್ಡದು ಮಾಡಿ ಅವರು ನಿಮ್ಮನ್ನು ಸೋಲಿಸಬೇಕು ಅಥವಾ ನಿಮ್ಮನ್ನು ಬಿಡಬೇಕು ಅನ್ನೋದೇ ಅವರ ಪರಮ ನಿರ್ಧಾರ ಆದರೆ ನೀವು ಅದನ್ನು ಮೀರಿಯಲ್ಲ ಅಡಿಯಾಳಾಗ್ತಿರೋ ಹೊರತು ಗಂಡನಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಇದನ್ನು ನಿರ್ಧಾರ ಮಾಡಿ. ಈಗ ನೀವು ಆಗೂ ಕೇಳ್ಕೊಂಡು ಹೋಗ್ತೀರಾ, ಇಲ್ಲಮ್ಮ ನಂದೇ ತಪ್ಪಾಯ್ತಮ್ಮ, ಇವನ್ ತಪ್ಪು ಮಾಡಿಲ್ಲ ಅಂದರೂ ಕೂಡ ನೀವು ಬೇಕು ಅನ್ನೋ ನೀವು ಪ್ರೀತಿಸ್ತೀರಾ ಅನ್ನೋ ಒಂದು ಕಾರಣಕ್ಕೆ ಎಷ್ಟು ಬಾಗ್ತೀರಾ? ಅದೇ ಸಾಕಾಗಿದೆ ಸರ್. ಸುಮಾರು 4-5 ತಿಂಗಳಿಂದ ಊರಲ್ಲಿ ಎಲ್ಲ ಸೇರಿಸಿ ಸರಿ ಅಮ್ಮ ಅವ್ರು ಏನಾಗಿದ್ರು ಸರಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗಿ ಎಲ್ಲ ಮಾಡ್ಕೊಂಡು ಹೋಗಂತ ಎಲ್ಲ ಹೇಳ್ತಾ ಇರ್ತಾರೆ. ಸರಿ ಆಯ್ತಪ್ಪ ಅನ್ನೋದು ಮತ್ತೆ ಅದೇ ಇದು ಮಾಡಿದ್ರೆ ಸರ್ ಎಷ್ಟಂತ ಕಾಯ್ತಾನೆ ಇಲ್ಲ ಸರ್ ಅದ್ರ ಬಗ್ಗೆ. ನೋಡಿ, ಮೊದಲು ನೀವು ಆ ಸಂಬಂಧದ ಜೊತೆಗಿರೋ ಇರತಕ್ಕಂತಹ ಒಂದಷ್ಟು ಗೊಂದಲಗಳನ್ನು ಬಗೆಹರಿಸ್ಕೊಳ್ಬೇಕು. ಯಾವಾಗ ಸಂಬಂಧಗಳು ಅತ್ಯಂತ ಸಿಹಿಯಾಗಿರ್ತವೆ ಅಂದರೆ ಅಲ್ಲಿ ಯಾರೋ ಸೋಲ್ಬೇಕಾಗಿಲ್ಲ, ಯಾರೋ ಗೆಲ್ಲಬೇಕಾಗಿಲ್ಲ. ಗೆದ್ರಿಬ್ರೂ ಗೆಲ್ಲಬೇಕು, ಸೋತ್ರಿಬ್ರೂ ಸೋಲ್ಬೇಕು. ಆಗ ಮಾತ್ರ ಆ ಸಂಬಂಧಗಳು ಜೀವಂತವಾಗಿ ಉಳ್ಕೊಳ್ತವೆ. ಯಾರೋ ಗೆದ್ದು ನಮ್ಮ ಮುಂದೆ ಪಕ್ಕದಲ್ಲೇ ಇದ್ದಾರೆ ಅಂದಾಗ ಅವಶ್ಯವಾಗಿ ಅದೊಂದು ಜೀವಂತ ನರಕ, ಹೌದಲ್ವಾ? ಯಾಕಂದರೆ ನನ್ನ ಮುಂದೆ ಅವ್ನು ಸೋತಿದ್ದಾನೆ ಅಂತ ಇವನಿಗೊಂದು ಅಹಂ ಇರುತ್ತೆ, ನಾನು ಅವನ ಮುಂದೆ ಸೋತ್ಬಿಟ್ನಲ್ಲ ಅಂತ ನಿನಗೊಂದು ಕೊರಗಿರುತ್ತೆ. ಈ ಒಂದು ಸಂಸಾರದಲ್ಲಿ ಈ ಅಹಂ ಮತ್ತು ಕೊರಗು ಎರಡೂ ಇದ್ದಾಗ ಅಲ್ಲಿ ನೀವು ನಿಜವಾಗ್ಲೂ ಅದೊಂದು ಸಂಸಾರ ಅಂತ ಅನ್ಸ್ಕೊಡುತ್ತಾ? ಇಲ್ಲ, ದಯವಿಟ್ಟು ಬೇಡ. ಇಲ್ಲಿ ಯಾರೋ ಗೆಲ್ಲೋದಲ್ಲ ಸೋಲೋದಲ್ಲ, ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನಂದರೆ ಇಲ್ಲಿ ಏನಾಗಿದೆ ಆ್ಯಂಡ್ ಒಮ್ಮೆಲೆ ಹೌದು ಏನೂ ಆಗಿಲ್ಲ ಅಂತ ಇಬ್ಬರು ಒಂದು ಕ್ಷಣ ಮನಸ್ಸು ಮಾಡಿ ಮುಂದೆ ಹೋದರೆ ಇದೊಂದು ಸಮಸ್ಯೆನೇ ಅಲ್ಲ. ಬಟ್ ಏನೋ ಆಗಿದೆ ಅನ್ನೋದೇ ಅವ್ರ ವಿಚಾರ ಆದರೆ ಏನೂ ಆಗಿಲ್ಲ ಅನ್ನೋದು ನಿಮ್ಮ ವಿಚಾರ. ನೀವಿಬ್ಬರು ಹಿಂಗೆ ಮಾಡಿಕೊಂಡು ಇವನ್ ಸಂಸಾರ ಬಿಟ್ಬಿಡಿ, ನಿಮ್ಮದು ಒಂದು ಪ್ರತ್ಯೇಕವಾದ ಜೀವನ ಇದೆಯಲ್ಲ ಅದನ್ನು ನೀವು ನೆಮ್ಮದಿಯಾಗಿ ಬದುಕೋದಿಲ್ಲ. ನಾನು ಹೇಳ್ತೀನಿ, ಮೊದಲು ಸ್ಪಷ್ಟತೆ ತಗೊಳ್ಳಿ. ನೀವು ಯಾವುದ್ರೂ ಕಾಲು ಹಿಡಿತಾ ಇದ್ದೀರಾ ಎಷ್ಟು ಅಂತ ಹಿಡಿತೀರಾ? ಆ್ಯಂಡ್ ನಿಮ್ಮ ಆತ್ಮಸಾಕ್ಷಿ ಒಪ್ತಾ ಇದೆಯಾ ನಿಮ್ದೇನೂ ತಪ್ಪಿಲ್ಲ ಅಂದರೆ ಮತ್ತೆ ಮತ್ತೆ ಕಾಲು ಹಿಡಿಯೋದು ಏನದು? ಸಂಬಂಧವನ್ನು ಉಳಿಸ್ಕೊಳ್ಬೇಕು ನಿಜ, ಆದರೆ ಒಂದು ಆತ್ಮಾಭಿಮಾನ ಅಂತ ಇರುತ್ತೆ. ಸರ್, ನೀವು ತಪ್ಪು ಮಾಡಿದರೆ ಅವಶ್ಯವಾಗಿ ನೀವು ಕಾಲು ಹಿಡೀರಿ, ನಾನು ಬೇಡ ಅನ್ನಲ್ಲ. ನಿಮ್ಮದು ಏನೂ ತಪ್ಪಿಲ್ಲದೆ ಇದ್ದಾಗಲೂ ಕೂಡ ಕಾಲು ಹಿಡಿಬೇಕಾಗುತ್ತೆ. ಅದು ಕೇವಲ ಆ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ ಮಾತ್ರ. ಆ್ಯಂಡ್ ಅದ್ರ ಹೊರತಾಗಿಯೂ ನೀವು ಬಾಗೋದನ್ನೇ ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ನರಕವೇ ಸರಿ. ಅವ್ರು ಜೀವನ ಪೂರ್ತಿ ಅವರು ಆಸೆ ಪಡ್ತಾರೆ ನೀವು ಬಾಗಬೇಕು ಅಂತ. ಗಂಡ ಕ್ಷಮೆ ಅನ್ನೋದು ಇಲ್ಲವಲ್ಲ, ಹೆಂಗೆ ಸರ್ ಕ್ಷಮೆ ಕೊಡಬೇಕು ತಾನೆ ಸರ್? ಹೆಣ್ಣಾದವ್ ಸರ್ ನನಗಾಗಿ ಅಲ್ಟಿಮೇಟ್ಲಿ ಸರ್ ಸಮಾಜದಲ್ಲಿ ಸರ್ ಎಂತಿಂತ ಗಂಡನ ಸುಧಾರಣೆ ಮಾಡಿ ಜೀವನ ಮಾಡಿದಂತ ಹೆಣ್ಣು ಮಕ್ಕಳು ಇದೆ ಸರ್. ನಾನು ಒಂದು ಬ್ಯಾಡ್ ಹ್ಯಾಬಿಟ್ಸ್ ಒಂದು ಇಲ್ಲ ಸರ್, ಒಂದು ಡ್ರಿಂಕ್ಸ್ ಇಲ್ಲ, ಒಂದು ಏನಿಲ್ಲ ಸರ್. ನಾನು ಮನೆ ಆಯ್ತು, ನನ್ನ ಡ್ಯೂಟಿ ಸರ್. ಒಂದು ಯಾವ ರೀತಿಯಿಂದ ಕೆಟ್ಟದ್ದು ಯಾವ್ದು ರೀತಿಯಿಂದ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಸರ್. ಅಂತ ಒಳ್ಳೆಯವನಿಗೆ ಇಂಥ ರೀತಿ ಕಷ್ಟ ಆದರೆ ಸರ್ ಸಹಿಸೋಕೆ ಆಗ್ತಾ ಇಲ್ಲ ಸರ್. ನೋಡಿ ಸರ್, ಇಲ್ಲಿ ಈ ಸಮಾಜ ಇಲ್ಲಿ ಆರಕ್ಷಕರು ಇದ್ದಾರೆ, ಕಳ್ಳರು ಇದ್ದಾರೆ. ಅವಶ್ಯವಾಗಿ ಇದೊಂದು ಬ್ಯಾಲೆನ್ಸ್ಡ್ ಆಗಿರೋ ಸಮಾಜ. ಇಲ್ಲಿ ಯಾರೋ ಒಬ್ಬ ಕಾಯಿಲೆ ಬೀಳೋನಿದ್ದಾನೆ, ಅದನ್ನು ಸರಿ ಮಾಡೋನೂ ಒಬ್ಬ ಇದ್ದಾನೆ. ಆ್ಯಂಡ್ ವಿಷಯ ಏನಂದರೆ ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಎಚ್ಚರವಾಗಿರ್ಬೇಕಲ್ವ. ನಿಮ್ಮದು ಎಷ್ಟು ವರ್ಷದ ಪ್ರೀತಿ ನಾನು ಕೇಳೋದಿಲ್ಲ, ಆದರೆ ಆ ಪ್ರೀತಿ ಮಾಡಿ ಮದುವೆ ಆದ ಆ ಸಂಬಂಧ ಚಿಕ್ಕ ವಿಚಾರಕ್ಕೆ ಹೋಗುತ್ತೆ ಅನ್ನೋದಾದರೆ ಈ ಮುಂಚೆ ನೀವೇನು ಮಾಡ್ತಾ ಇದ್ರಿ? ಮತ್ತೆ ನಿಮ್ಮ ಹೇಳ್ತಾರಲ್ಲ, ಒಂದು ನಿಮಿಷದಲ್ಲಿ ಬದುಕು ಖಂಡಿತ ಬದಲಾಗೋದಿಲ್ಲ. ಬಟ್ ಆ ಒಂದು ನಿಮಿಷದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಇದೆಯಲ್ಲ, ಹೌದು ಈಕೆ ನನಗೆ ಬೇಕು ಅಥವಾ ಇದು ನನಗೆ ಬೇಡ, ಈ ನಿರ್ಧಾರಗಳಿದಾವಲ್ಲ ನಿಮ್ಮನ್ನು ಬಹಳ ದೀರ್ಘಕಾಲದವರೆಗೆ ನೆಮ್ಮದಿಯಾಗಿರಬೇಕು ಅಥವಾ ಬರೀ ನರಕ ಅನುಭವಿಸಬೇಕು, ಇದು ನಿರ್ಧಾರ ಮಾಡುತ್ತೆ. ಕೇವಲ ಒಂದು ನಿರ್ಧಾರ, ಒಂದು ನಿಮಿಷದ ನಿರ್ಧಾರ, ಹೌದಲ್ವಾ? ನಿಮ್ಮ ಬದುಕಲ್ಲಿ ಯಾವತ್ತೋ ಒಂದಿಷ್ಟು ನಿರ್ಧಾರ ತಗೊಂಡ್ರಿ ಆ್ಯಂಡ್ ನೀವೊಂದು ನಂಬಿಕೆ ಮೇಲೆ ತಗೊಂಡ್ರಿ, ಬಟ್ ನಿಮಗೆ ಗೊತ್ತಿರಲಿಲ್ಲ ಇದು ಯಾವುದು. ನನಗನ್ಸುತ್ತೆ ಬಹುಶಃ ಆಕೆ ಮನಸ್ಸಲ್ಲಿ ಬೇರೇನೋ ವಿಚಾರ ಇದೆ. ಒಂದು ಆ ವಿಚಾರ ತಿಳ್ಕೊಂಡ್ರೆ ನಿಮ್ಗೆ ಇನ್ನಿದ್ದು ನೋವಾಗುತ್ತೆ. ಒಂದು ಕಡೇ ಬಾರಿ ಕೇಳಿ ನೋಡಿ, ಹೌದಮ್ಮ ಇಲ್ಲಿ ತಪ್ಪಾಯಿತು, ಆಗಲಿಲ್ಲ, ನನಗೆ ಗೊತ್ತಿಲ್ಲ, ಬಟ್ ನಾನೀಗ ಬಾಗ್ಲಿಕ್ಕೆ ರೆಡಿ ಇದ್ದೀನಿ, ಕ್ಷಮಿಸು ಅಥವಾ ನನ್ನ ಜೊತೆ ಬಾ, ಇಷ್ಟು ಕೇಳ್ಕೊಳ್ಳಿ. ನಾನು ಸುಮಾರು 6 ತಿಂಗಳಿಂದ ನಾನು ಕೇಳ್ತಾ ಇದ್ದೀನಿ ಸರ್. ಅದು ಬಾರಮ್ಮ ಏನೇ ತಪ್ಪಿದ್ರು ಸರಿ ಮಾಡ್ಕೊಂತೀನಿ, ಏನೇ ಇದ್ರು ತಿದ್ದುಕೊಂಡು ಜೀವನ ಮಾಡೋಣ, ಚಿಕ್ಕದಲ್ಲ ಜೀವನ, ಇದು ಮುಂದೆ ಜೀವನ ಜಾಸ್ತಿ ಇದೆ ಸರ್. ಇಬ್ರು ಸೇರಿ ಸರ್ ಒಂದೇ ತಾಟಲ್ಲಿ ಸರ್ 2 ವರ್ಷ ಊಟ ಮಾಡಿದ್ರು ಸರ್. ಆ ತರ ಪ್ರೀತಿ ಎಲ್ಲ ಹೊರಟೋಯ್ತು ಸರ್. ಇವಾಗ ಇದು 2-3 ತಿಂಗಳಲ್ಲಿ ಅವಾಯ್ಡ್ ಮಾಡ್ತಾರೆ, ನನಗೆ ಗೊತ್ತಾಗ್ತಾ ಇಲ್ಲ ಸರ್.
ಇಬ್ರು ಆ ತರದಿಂದ ಪ್ರೀತಿ ಸರ್. ನಮ್ದು ಎಂಗೇಜ್ಮೆಂಟ್ ಆದ್ಮೇಲೆ 9 ತಿಂಗಳ ತನಕ ಸರ್ ಇಬ್ರು ಒಂದೇ ಕಡೆಯಿಂದ ಅಲ್ಲದು ಅವ್ರೆಲ್ಲ ಸೇರಿ ಸರ್ ಮನೆ ಮಾಡಿ ಚೆನ್ನಾಗಿದೆ ಸರ್, ಏನು ಇಲ್ಲ ಸರ್. ಆಮೇಲೆ ಮದುವೆ ಮಾಡ್ಕೊಂಡ್ವಿ ಸರ್. ಮದುವೆ ಮಾಡ್ಕೊಂಡು 2 ವರ್ಷ 8 ತಿಂಗಳು ಸರ್. ಬಂದು ಸಂಬಳ ಸತಿ ನನ್ನ ಹತ್ರ ಕೊಡು ಸರ್. ಅಷ್ಟು ಪ್ರಾಂಪ್ಟ್ ಆಗಿ ಇಬ್ರು ಜೀವನ ಮಾಡ್ತಾ ಇದ್ವಿ ಸರ್. ಇವಾಗ 3-4 ತಿಂಗಳಲ್ಲಿ ಮಾರ್ಚ್ ಇಂದ ಈ ತರ ಆಗ್ತಾ ಇದೆ. ನನಗೆ ಅದು ಯಾವ ರೀತಿಗೆ ಮಾಡಿದರೆ ಏನು ಅನ್ನೋದು ನನ್ಗೆ ಅದೇ ಅರ್ಥ ಆಗ್ತಿಲ್ಲ ಸರ್. ಯಾಕೆ ಇಷ್ಟ ಈಗ ಒಂದು ನಾನು ಏನಾದರೂ ಹೇಳೋಕ್ಕೂ ಮುಂಚೆ ಒಂದು ಸ್ಪಷ್ಟವಾಗಿ ಕೇಳ್ಬಿಡ್ತೀನಿ. ನೀವು ಕೇವಲ ನಿಮ್ಮ ಬುದ್ಧಿಯಲ್ಲಿರೋ ಕಥೆಯನ್ನು ಮಾತ್ರ ಹೇಳಬೇಡಿ. ನಿಮ್ಮಿಂದ ಯಾವುದೋ ಒಂದು ಮಾತು ಬಂದಿರುತ್ತೆ, ಅವತ್ತೇನೋ ಅದು ಬದಲಾವಣೆ ಆಗಿರುತ್ತೆ. ನಿಮ್ಮಿಂದ ಬಂದಂಥ ಆ ಮಾತೇನು, ಮತ್ತೆ ಯಾವ ವಿಚಾರ, ಇಷ್ಟೆಲ್ಲ ತರ್ಕಕ್ಕೆ ಶುರು ಮಾಡಿದಂತಹ ವಿಚಾರ ಏನು? ಏನಿಲ್ಲ ಸರ್, ನಾನು ಸುಮಾರು ಒಂದು ಮಾರ್ಚ್ ಅಲ್ಲಿ ಸರ್ ನಮ್ಮ ಊರಲ್ಲಿ ಸರ್, ನಾನು ಊರಿಗೆ ಹೋಗಿದ್ದೆ ಸರ್. ಒಂದು ಮಾರ್ಚ್ ಅಲ್ಲಿ ಊರಿಗೆ ಹೋಗಿದ್ದೆ. ನಮ್ಮ ಬ್ರದರ್ ಒಬ್ರು ಸ್ವಲ್ಪ ಫಿಸಿಕಲಿ ವೀಕ್ ಇದೆ ಸರ್. ನಮ್ಮ ಬ್ರದರ್ ನಮ್ಮ ಜೊತೆನೇ ಇರ್ತಾರೆ ಸರ್. ಅವರು ಓಕೆ, ನಮ್ಮ ಬ್ರದರ್ ನನ್ನ ಜೊತೆನೇ ಇರ್ತಾರೆ ಸರ್. ಅವ್ರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ನಮ್ಮ ಜೊತೆನೇ ಇದ್ರು ಸರ್. ಇದ್ದಾಗ ಅವರು ನನ್ನ ಜೊತೆ ಮದುವೆ ಆದ ತಕ್ಷಣ ನನ್ನ ಜೊತೆನೇ ಇದ್ರು. ಏನೋ ಸಣ್ಣ ಪುಟ್ಟಕ್ಕೆ ಅವ್ರಿಬ್ರು ಕಿತ್ತಾಡಿದ್ರು ಸರ್ ಅಷ್ಟೇ. ನಮ್ಮ ಬ್ರದರು ನಮ್ಮ ಮಿಸ್ಸಸ್ ಸರ್. ಸರಿ ಆಯ್ತು ಬಿಡಮ್ಮ, ನಾ ಬಂದ್ಮೇಲೆ ಹೇಳ್ಕೊಂತೀನಿ, ನೀ ಯಾಕೆ ಅವನ ಮೇಲೆ ಇಷ್ಟ ಮಾಡ್ತೀಯ, ಅವ್ನಿಗೆ ಯಾಕೆ ಸರಿ ಹೇಳ್ತೀಯ ಅಂತ ಇಬ್ರೆ ನೀ ಅವನ್ದೇ ಇದು ಮಾಡ್ಕೊಂಡು ಹೋದ್ರೆ ಹೆಂಗೆ ಅಂತ ಸರ್. ಅವತ್ತಿನ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದಿಲ್ಲಿ ಮಠ ಬಂದ್ಬಿಟ್ಟಿದೆ ಸರ್ ಅದು. ಓಕೆ, ನಾನು ಅಷ್ಟಾದ್ರೂ ಹೇಳಿದೆ, ಸರಿ ಅಮ್ಮ ನಮ್ಮ ಬ್ರದರ್ ಇದೆಲ್ಲ ಊರಿಗೆ ಕಳಿಸ್ತೀನಿ, ಇದು ಮಾಡೋಣ, ನಾವ್ ಬ್ರದರ್ ಚೆನ್ನಾಗಿರೋಣ, ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಹೆಂಗೆ ಮಾಡಿದ್ರು ಏನೋ ತಪ್ಪಿದ್ರು ಸರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಸರ್. ಅವ್ರು ನಾವ್ ಯಾವ್ದಕ್ಕೂ ತಲೆನೇ ಬಾಗ್ತಾ ಬೇರೆ ಸಲ ತಲೆ ಬಾಗಿದ್ರು ಸ್ವಲ್ಪ ಅವ್ರ ತಲೆ ಬಾಗ್ತಾ ಇಲ್ಲ ಸರ್. ಒಂದು ಮಾತ್ರ ಸತ್ಯ, ಇದೊಂದು ಅಪರೂಪದ ಬದುಕು ಸರ್. ಆ್ಯಂಡ್ ಈ ಮನುಷ್ಯ ಜನ್ಮ ಇದೆಯಲ್ಲ, ನಿಮ್ಮನ್ನು ತಂದೆ ತಾಯಿ ಏನು ಅವರು ಮಡ್ಲಿಗೆ ನೀವು ದೊಡ್ಡವರಾಗೇ ಬರಲಿಲ್ಲ, ನಿಮ್ಮನ್ನು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿನೂ ಸಾಕಿದ್ದಾರೆ, ನಿಮಗೂ ಒಂದು ಸ್ವಾಭಿಮಾನ ಅಂತ ಕೊಟ್ಟು ಹೋಗಿದ್ದಾರೆ. ನಾನು ಹೇಳೋದು, ನೀವು ಅವರನ್ನು ಬಿಟ್ಟುಬಿಡಿ ಅಥವಾ ದೂರ ಮಾಡಿಬಿಡಿ, ನಾನು ಮಾತಾಡ್ತಿರೋ ಸೂಕ್ಷ್ಮ ಅದಲ್ಲ. ಬಟ್ ಒಂದು ಹಂತ ಇರುತ್ತೆ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ದಯವಿಟ್ಟು ಒಂದು ಯಾವುದೋ ವಿಚಾರಕ್ಕೆ ಇಡೀ ಸಂಬಂಧಗಳನ್ನು, ಇಡೀ ಬಾಂಧವ್ಯಗಳನ್ನು, ಇಡೀ ರಕ್ತ ಸಂಬಂಧಗಳನ್ನು ದೂರ ಮಾಡಿಕೊಳ್ಬೇಡಿ. ಓಕೆ, ನಾನು ಅಫ್ಕೋರ್ಸ್ ನೀವು ಪ್ರಯತ್ನ ಪಟ್ಟಿದ್ದೀರಾ ಆ್ಯಂಡ್ ಅವ್ರ ಕಾಲು ಹಂತಕ್ಕೆ ನೀವು ಬಿದ್ದಿದ್ದೀರಾ ಅಂದಾಗ ನಿಮ್ಮಲ್ಲಿರೋ ಆ ಸಂಬಂಧದ ಬಗ್ಗೆ ಇರೋ ಆ ಪ್ರೀತಿ, ಆ ವಾತ್ಸಲ್ಯ ಅರ್ಥ ಆಗುತ್ತೆ. ಬಟ್ ಅದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಅದೊಂದು ಸ್ವರ್ಗ. ಬಟ್ ಅವ್ರು ಅರ್ಥ ಮಾಡ್ಕೊಳ್ಳದಲ್ಲಿ ನಿಮ್ಮ ಇಡೀ ಬದುಕು ಅವರನ್ನು ಒಲಿಸೋದೇ ಆದರೆ ಅದು ಖಂಡಿತ ನಿಮಗೆ ಯಾವತ್ತೋ ಒಂದು ಅನಿಸುತ್ತೆ, ಇದೇನಪ್ಪ ನನ್ನ ಬದುಕು ಇದರಲ್ಲೇ ಮುಳುಗೋಯ್ತಲ್ಲಪ್ಪ. ಇಲ್ಲಿ ಯಾವ ಹೋಮ ಹವನ, ಯಾವ ಭಕ್ತಿ, ಇದು ಯಾವ ಪ್ರಶ್ನೆ ಇದಲ್ಲ. ಇದು ಕೇವಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಹೌದು, ನಾನು ಇದೊಂದು ವಿಚಾರವನ್ನು ಯಾಕೆ ದೊಡ್ಡದು ಮಾಡಿ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆದೋ ಅನ್ನೋ ಒಂದು ಕಾರಣ ಸಾಕು ಸರ್. ನೀವು ಇಡೀ ಜೀವನ ಪೂರ್ತಿ ನಿಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನು ಸರಿ ಮಾಡ್ಕೊಂಡು ಒಂದಾಗಲಿಕ್ಕೆ ಅಷ್ಟು ಒದ್ದಾಡಿಕೊಂಡು ಮದುವೆಯಾಗಿ ಎಲ್ಲರನ್ನೂ ಒಪ್ಪಿಸಿ ಪ್ರೀತಿ ಮಾಡಿ ಮದುವೆ ಆಗಿದ್ದು ಈ ರೀತಿ ದೂರ ಆಗಲಿಕ್ಕೆ ಅಂತ ಅವ್ರ ಮನಸ್ಸಾಕ್ಷಿನ ಅವ್ರನ್ನ ಪ್ರಶ್ನೆ ಮಾಡಿಕೊಳ್ಳಿ. ಆ್ಯಂಡ್ ನಾನು ಈ ಕಾರ್ಯಕ್ರಮದ ಮೂಲಕ ನಾನು ಅವರನ್ನು ಇಲ್ಲಿ ತಪ್ಪಿತಸ್ಥರು ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಈ ಕಾರ್ಯಕ್ರಮ ಏನಾದರೂ ಅವ್ರಿಗೆ ತಲುಪಿದ್ರೆ ನಾನು ಹೇಳ್ತೀನಿ, ಇಂತಹ ಮನಸ್ಥಿತಿ ಇರೋ ಹುಡುಗ ಸಿಗೋದು ಪುಣ್ಯನಮ್ಮ. ಆ್ಯಂಡ್ ದಯವಿಟ್ಟು ಒಮ್ಮೆ ಯೋಚನೆ ಮಾಡು. ಆ್ಯಂಡ್ ಅದನ್ನು ಮೀರಿ ನಿನಗೇನು ಬೇರೆ ಯೋಜನೆ ಇದೆ ಅಂದಾಗ ಅದನ್ನು ಬಾಯ್ಬಿಟ್ಟು ಹೇಳು. ಅಟ್ಲೀಸ್ಟ್ ಇವ್ರ ಬದುಕಾದರೂ ಬೇರೆ ಆಗಲಿ. ನೀನು ಇಡೀ ಜೀವನ ಪೂರ್ತಿ ನೀನೇನೋ ಕಾರಣ ಕೊಡೋದು, ಇವ್ರು ಅದನ್ನು ನಿಮ್ಮನ್ನು ಒಲಿಸ್ಕೊಳ್ಲಿಕ್ಕೆ ಬರೋದು, ನಿಮಗೂ ಒಂದು ಇಬ್ಬರು ಜೀವನನೂ ಹಾಳಲ್ವಾ? ನಿಜ ಸರ್, ಇವಾಗ ಹಂಗೆ ಇಲ್ಲ ಸರ್. ನನಗೆ ಅವ್ರು ಮರೆಯಕ್ಕೂ ಆಗ್ತಾ ಇಲ್ಲ ಸರ್. ನಾನು ಹೇಳಿದೆ ಅವ್ರಿಗೆ, ಸರಿ ಅಮ್ಮ ನೀ ಎಷ್ಟು ದಿನ ಇರು ಸಪ್ರೇಟ್ ಆಗಿರು, ನಿನ್ಗೆ ಆಮೇಲೆ ಗಂಡ ಅಂತ ಬಂದ್ಮೇಲೆ ಆದ್ರೂ ಬಾ, ನೀನು ಯಾವತ್ತಾದ್ರೂ ಬಂದ್ರು ನಾನು ನಿನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತೀನಿ. ನನ್ನ ಮನಸ್ಸಲ್ಲಂಗೂ ಇನ್ನೊಂದು ಹುಡುಗಿ ನಾನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀ ಎಷ್ಟು ವರ್ಷ ಬಿಟ್ಟು ಬಂದ್ರು ನಾನು ಹೆಂಡತಿ ಅಂತ ಸ್ವೀಕಾರ ಮಾಡ್ತೀನಿ, ನಿನ್ನ ಸಂಪೂರ್ಣ ನಂಬಿಕೆ ಇದೆ ಅಂತ ಅವ್ರಿಗೆ ಅಷ್ಟು ರಿಕ್ವೆಸ್ಟ್ ಮಾಡಿ ಹೇಳಿದ್ರು ಸರ್ ಅವರಿಗೆ. ಈಗ ನನಗೆ ಆ ವಿಚಾರದಲ್ಲಿ ನಿಮಗೆ ಸಂಪೂರ್ಣ ಅಧಿಕಾರವನ್ನು ಕೊಡ್ತೀನಿ. ಇಲ್ಲ ಸರ್, ನಾನು ಆಕೆ ಬರೋವರೆಗೂ, ಜೀವನದ ಕಡೆ ಉಸಿರಿರೋವರೆಗೂ ನಾನು ಕಾಯ್ತೀನಿ ಅನ್ನೋದಾದರೆ ಅದು ನಿಮ್ಮ ಆಯ್ಕೆ. ನಾನಿಲ್ಲ ಆಯ್ಕೆಗಳನ್ನ ಕೊಡ್ಲಿಕ್ಕೆ ಹೋಗಲ್ಲ. ಬಟ್ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಈ ಕೌನ್ಸಿಲಿಂಗ್ ಅನುಭವದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಯಾವುದೋ ಒಂದನ್ನು ಬಂಧನವಾಗಿ ಪಡ್ಕೊಂಡ್ರೂ ಕೂಡ ಈಗೇನಿದ್ದೀರಲ್ಲ ಇದೇ ಒಂದು ರೀತಿ ನೆಮ್ಮದಿ ಅಂತ ಮುಂದೆ ಯಾವತ್ತೋ ಒಂದು ಅನಿಸುತ್ತೆ. ಇವತ್ತೇನು ಒಂಟಿಯಾಗಿದ್ದೀರಾ ಆ್ಯಂಡ್ ಯಾವುದನ್ನೋ ನಿಮ್ಮದಾಗಿಸಿಕೊಳ್ಳೋದಕ್ಕೆ ಒದ್ದಾಡ್ತಿದ್ದೀರಲ್ವಾ, ಹಾಗೂ ಇವತ್ತು ನೀವು ಹೇಳ್ತಾ ಇದ್ದೀರಾ ಇಲ್ಲ ಸರ್ ನನಗೆ ಅದು ಮರಿಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇವನ್ ಯಾವುದೋ ಒಂದನ್ನು ಬಂಧನವಾಗಿ ಪಡ್ಕೊಂಡ್ರಿ ಎಂದುಕೊಳ್ಳಿ, ಆವತ್ತು ಅಂತೀರ ಇಲ್ಲ ಸರ್ ನಾನು ಆವತ್ತು ದೂರ ಇದ್ದಾಗಲೇ ಒಂಚೂರು ಚೆನ್ನಾಗಿದ್ದೆ ಅಂತ. ನಾನು ಹೇಳೋದು ಇದು ಯಾವುದೋ ಸಂಬಳದ ವಿಚಾರ ಅಲ್ಲ, ಇಂಕ್ರಿಮೆಂಟ್ ವಿಚಾರ ಅಲ್ಲ, ಇದು ಭಾವನೆಯ ವಿಚಾರ, ಇದೊಂದು ದಾಂಪತ್ಯದ ವಿಚಾರ. ನೀವಿಲ್ಲಿ ಎಲ್ಲರನ್ನೂ ಸೇರಿಸಿ ಬಹಳ ಹೂವಿನಂತೆ ಇರಬೇಕಾಗಿರೋ ವಿಚಾರವನ್ನು ಯುದ್ಧ ಭೂಮಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು.
ನಿಜ ನಿಜ ಸರ್, ನೀವು ಹೇಳೋ ಮಾತ್ರ 100% ನಿಜ ಸರ್. ಯಾವತ್ತು ಆ ಶಸ್ತ್ರಗಳು ಆ್ಯಂಡ್ ನಿಮ್ಮನ್ನು ಸೋಲಿಸ್ಲಿಕ್ಕೆ ಅವ್ರು ಇನ್ನೊಂದು ಆ, ಏನು ವ್ಯೂಹವನ್ನು ಹೆಣೆಯೋದು ಇದೆಲ್ಲ ಸಂಸಾರದಲ್ಲಿ ಖಂಡಿತ ಬೇಕಿಲ್ಲ. ಇದೊಂದು ಹೂವಿನಂತೆ ಆಗಬೇಕಾಗಿರೋ ಒಂದು ಮೃದುವಾದ ವಿಚಾರ. ಒಬ್ರನ್ನೊಬ್ರು ಸೋಲಿಸ್ಲಿಕ್ಕೆ ಒಂದು ವಿಶೇಷ ತಂತ್ರವನ್ನು ಹೆಣಿತೀರಾ ಅಂದರೆ ನೀವೊಂದು ಸಂಸಾರದಲ್ಲಿಲ್ಲ, ನೀವೊಂದು ಪರಸ್ಪರ ಶತ್ರುಗಳ ಯುದ್ಧದಲ್ಲಿ ನಿಂತಿದ್ದೀರಾ. ವಿಷಯ ಮೂಲದಲ್ಲೇ ಹಾಳಾಗಿರೋದ್ರಿಂದ ಇಲ್ಲಿ ನೀವು ಎತ್ತಲಿಕ್ಕೆ ತುಂಬ ಸಮಯ ಬೇಕು. ಆ್ಯಂಡ್ 10 ವರ್ಷಕ್ಕೆ ನಿಮ್ಮ ಆಯಸ್ಸು ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನೀವು ನಿರ್ಧಾರ ಮಾಡಿ, ಅಯ್ಯೋ ನನಗಾಗಲ್ಲ. ಪ್ರೀತಿಯನ್ನು, ನಿಜವಾದ ಪ್ರೀತಿಯನ್ನು ಕಳ್ಕೊಂಡವರೇ ಹಂಗಿರಬೇಕಾದ್ರೆ ನೀವು ಒಂದು ಕಳ್ಳ ಪ್ರೀತಿಯನ್ನು ಕಳ್ಕೊಂಡವರು ಬಹುಶಃ ಇಲ್ಲಪ್ಪ ಪುಣ್ಯ ಬಚಾವಾದೆ ಅಂತ ನೀವಿರಬೇಕಾಗುತ್ತೆ. ಆಮೇಲೆ ಹಾ ಸರ್. ಇಷ್ಟು ಪ್ರೀತಿ ಮಾಡೋ ಗಂಡನನ್ನು ಕಳ್ಕೊಂಡಿರೋದು ಆಕೆ ದುರಾದೃಷ್ಟವೋ, ಅಥವಾ ಯಾವತ್ತೂ ಕೂಡ ನಿನ್ನನ್ನು ಪ್ರೀತಿ ಮಾಡದೇ ಇರಲಿಲ್ಲ, ಅಥವಾ ಯಾವುದೋ ಒಂದು ಚಿಕ್ಕ ವಿಚಾರವನ್ನು ದೊಡ್ಡದು ಮಾಡುವಂಥ ಆ ಮನಸ್ಥಿತಿ ದೂರ ಆಗಿದ್ದಕ್ಕೆ ನೀವು ಅಳಬೇಕಾ, ಅಥವಾ ನಿಮ್ಮನ್ನು ಕಳ್ಕೊಂಡಿದ್ದಕ್ಕೆ ಅವ್ರು ಅಳಬೇಕಾ? ಖಂಡಿತ ಅವ್ರು ಅಳಬೇಕು. ಬಟ್ ಅವ್ರಿಗೆ ಬೇರೆ ಯಾವುದೋ ಒಂದು ವಿಚಾರ ಕಿವಿಗೆ ಬೀಳ್ತಾ ಇರ್ಬೋದು, ಯಾರ್ದೋ ಮೂರನೇವ್ರ ಮಾತು ಬೀಳ್ತಾ ಇರ್ಬೋದು, ಅಥವಾ ಇನ್ಯಾರ್ದೋ ವಿಚಾರ ಬೀಳ್ತಾ ಇರ್ಬೋದು. ಅವರು ಒಂಥರ ಈ ಕೈಯಲ್ಲಿರೋ ಚಿನ್ನವನ್ನು ಎಷ್ಟು ಕಲ್ಲುಗಳನ್ನ ಆಯ್ಕೆ ಮಾಡ್ಕೊಳ್ತಾರಲ್ಲ, ಹಂಗಾಗಿದೆ ಅವ್ರ ಜೀವನ. ನೋಡಿ But anyway. 85 ವಯಸ್ಸಾದ ಅಜ್ಜಿ ಸರ್, ನಮ್ಮ ತಂದೆಯವ್ರು ಕಳ್ಕೊಂಡಿರುವಂತ ತಾಯಿ ಸರ್, ನಾವು ಸ್ವಲ್ಪ ಮೆಂಟಲಿ ಇರುವಂತ ಬ್ರದರ್ ಸರ್, ಇವು ಎಷ್ಟೋ ಜವಾಬ್ದಾರಿ ನಡುವ ಸರ್ ನಮ್ದೊಂದು ಇದೊಂದು ಜವಾಬ್ದಾರಿ ಸರ್. ಇದೇ ಮಾನಸಿಕ ಚಿಂತೆ ಸರ್. ಪ್ರತಿನಿತ್ಯ ನಿಮ್ ಕಾರ್ಯಕ್ರಮವನ್ನು ನೋಡ್ಕೊಂತ ಇರೋದ್ರಿಂದ ನೆನಪನ್ನೆಲ್ಲ ಬರಿತಾ ಇದ್ದೀನಿ ಸರ್. ನಿಮ್ಮೊಂದು ಕಾರ್ಯಕ್ರಮ ನಾವು ಸ್ಫೂರ್ತಿ ಸರ್ ಇವಾಗ. ಅರೆ ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ನಿಮಗೆ ಒಬ್ಬ ಸೋನುವಾಗಿ, ಒಬ್ಬ ಗೆಳೆಯ ಅಂದ್ಕೊಳ್ಳಿ, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮಲ್ಲಿನ ಒಳ್ಳೆತನ ಇದೊಂದು ಸಂಬಂಧಕ್ಕೆ, ಈ ಗಂಡ ಹೆಂಡತಿ ವಿಚಾರಕ್ಕೆ ನಿಮ್ಮ ಮನುಷ್ಯ ಇಡೀ ಜೀವನವನ್ನು ಇದಕ್ಕೆ ಮೀಸಲು ಇಡಬೇಡಿ. ಇದು ಬರುತ್ತೆ ಹೋಗುತ್ತೆ, ಸೆಕೆಂಡ್ರಿ. ಆ್ಯಂಡ್ ನಿಮ್ಮ ಸಂಬಂಧಗಳನ್ನು ಹಾಗೂ ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ರಕ್ತ ಸಂಬಂಧ ಹಾಗೂ ಸಮಾಜಕ್ಕೆ ಕೊಡುವಂತಹ ಕೊಡುಗೆಗಳು, ಒಂದು ಮನುಷ್ಯನ ಜೀವನ ಅಂದರೆ ದಾಂಪತ್ಯ ಅದರಲ್ಲಿ ಒಂದು ಭಾಗ ಅಷ್ಟೇ. ದಾಂಪತ್ಯ ಸರಿ ಹೋಗಲಿಲ್ಲ ಅಂತ ಮಿಕ್ಕೆಲ್ಲ ವಿಚಾರಗಳನ್ನು ನೀವು ಹಾಳು ಮಾಡಿಕೊಳ್ಬೇಡಿ. ಅರ್ಥ ಆಯ್ತಲ್ವಾ? ಇವನ್ ಇದು ಯಾವುದೋ ಒಂದು ಸಿಗಲಿಲ್ಲ, ಇವ್ರು ಯಾರೋ ನಿಮ್ಮ ಜೀವನದಲ್ಲಿ ಬರಲಿಲ್ಲ ಅನ್ನೋ ಮಾತ್ರಕ್ಕೆ ನಿಮ್ಮ ಇಡೀ ಜೀವನವನ್ನು ಎಲ್ಲೋ ಬಲಿ ಕೊಟ್ಕೊಳ್ಬೇಡಿ ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಹೌದು, ಪ್ರಯತ್ನ ಮಾಡಿ, ನಿಮ್ದಾಗಬೇಕಾ? ಖಂಡಿತ ಆಗುತ್ತೆ. ಆ್ಯಂಡ್ ಅಲ್ಲಿ ಯಾವುದೋ ಮೂರನೇ ವಿಚಾರ ಕೆಲಸ ಮಾಡ್ತಾ ಇದ್ರೆ ಖಂಡಿತ ಅದು ನಿಮ್ಮ ಹತ್ರ ಬಂದರೂ ಕೂಡ ನೀವು ಅಂದ್ಕೊಂಡಂಗೆ ಇರ್ಲಿಕ್ಕೆ ಆಗಲ್ಲ ಅದು. ಯಾಕಂದರೆ ಒಮ್ಮೆ ಇಷ್ಟೆಲ್ಲ ಅದೇ ಹೇಳಿದ್ನಲ್ಲ, ಯುದ್ಧ ಭೂಮಿ ಮಾಡ್ಕೊಂಡಿದ್ರ ಅಂತ ಪದೇ ಪದೇ ನೆನಪಾದರೂ ಇವನ್ ಒಂದಾದರೂ ಕೂಡ ನೀವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ಆ್ಯಂಡ್ ಇದು ಯಾವುದೋ ಬಿಡಿ ಅಥವಾ ಕಟ್ಕೊಳ್ಳಿ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನೀವೊಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳೋ ಹಂತಕ್ಕೆ ಬಂದು ನಿಂತಿದ್ದೀರಾ. ಅದೆಷ್ಟು ವರ್ಷದ ಪ್ರೀತಿ ಆಗಿರಲಿ, ಏನೇ ಆಗಿರಲಿ ಸರ್, ನೀವು ಪಡ್ಕೊಬೇಕಾ? ಅವರು ಸ್ಪಷ್ಟವಾದ ನಿರ್ಧಾರ ತಗೊಂಡ್ರು ಸರ್. ನನಗಂತೂ ನಿರ್ಧಾರ ಇಲ್ಲ ಸರ್. ನನಗಂತೂ ಅವ್ರು ಬಿಟ್ಟು ಬದುಕಿರೋಕಂತೂ ಶಕ್ತಿ ಇಲ್ಲ ಸರ್. ನನಗೆ ಅವರು ಅಷ್ಟು ಪ್ರೀತಿ ಕೊಟ್ಟಿದ್ದಾವೆ ಸರ್, ಅಷ್ಟು ಇದು ಮಾಡಿದಾರೆ ಸರ್. ಎಂತ ಕಷ್ಟ ಕಾಲದಲ್ಲೂ ನನಗೆ ಅವ್ಳು ಹೆಲ್ಪ್ ಮಾಡಿದಾವೆ ಸರ್. ಏನಾದ್ರು ಧೈರ್ಯ ಹೇಳಿದಾವೆ ಸರ್. ನನಗೆ ಎಂತ ಕಷ್ಟ ಬಂದ್ರು ಅವಳು ಧೈರ್ಯ ಇದ್ರು, ಆ ತರ ಮಾಡೋಣ, ಈ ತರ ಜೀವನ ಮಾಡುವಂತ ಧೈರ್ಯ ಇದೆ. ಬಟ್ ಈಗ ಅವಳಿಗೆ ಏನಾಯ್ತು ನನಗೂ ಒಂದೂ ಅರ್ಥನೇ ಆಗ್ತಾ ಇಲ್ಲ ಸರ್. ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಎಂದು ಅರ್ಥ ಆಗ್ತಾ ಇಲ್ಲ ಸರ್. ಓಕೆ, ನಿಮ್ಮ ಇಡೀ ಜೀವನವನ್ನು ಅಲ್ಲೇನಾಯಿತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಕಳೆದು ಬಿಡಿ, ಪರವಾಗಿಲ್ಲ. ಅದು ನಿಮ್ಮ ಹಣೆ ಬರ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಹೇಳ್ತಾ ಇರೋದು, ಆಕೆಗೆ ನಿಮ್ಮ ಬಗ್ಗೆ ಪ್ರೀತಿ ಇತ್ತು ಅಥವಾ ನಿಂಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ, ಅದು ಯಾವುದನ್ನು ನೆನ್ಪಿಟ್ಕೊಂಬಿಡಿ ಅಂತ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಿರೋದು ಬೇಕು ಅಥವಾ ಬೇಡ, ಇವೆಲ್ಲರಿಗೂ ಒಂದಕ್ಕೆ ಬದ್ಧರಾಗಿರಿ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಏನಿದೆ, ಆ್ಯಂಡ್ ಅವ್ರು ನಿನ್ನನ್ನು ಯಾವ ರೀತಿ ಕಾಣ್ತಾ ಇದ್ದಾರೆ, ಆ್ಯಂಡ್ ಈ ಸಂಬಂಧ ಒಂದಾದರೂ ಕೂಡ ನಾವು ಅಂದ್ಕೊಂಡಂಗೆ ಬದುಕಲಿಕ್ಕೆ ಸಾಧ್ಯನಾ, ಇಷ್ಟೊಂದು ನೀವು ಯೋಚನೆ ಮಾಡಬೇಕಾಗುತ್ತೆ. ಒಂದು ಸ್ಪಷ್ಟ, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಆ್ಯಂಡ್ ನಿಮ್ಗೆ ಇವತ್ತೇನೊಂದು ಬದುಕಿದೆ, ಮೂರೊತ್ತು ಊಟ ಇದೆ, ಆ್ಯಂಡ್ ಅಫ್ಕೋರ್ಸ್ ಈ ಒಂದು ದಾಂಪತ್ಯದ ವಿಚಾರದಲ್ಲಿ ಒಂಚೂರು ರಗಳೆ ಆಗಿದೆ. ಅದು ಬಿಟ್ಟರೆ ನಿಮ್ಮ ಜೀವನ ಇದೆಯಲ್ಲ, ಇವತ್ತು ಎಷ್ಟೋ ಜನರ ಕನಸು ಸರ್. ನೀವು ಯಾವುದಕ್ಕೂ ಒದ್ದಾಡ್ತಾ ಇದ್ದೀರಾ, ಏನು ಪಡ್ಕೊಳ್ಬೇಕು, ಹಾಗೂ ಆ್ಯಂಡ್ ನೀವೇ ಮಾಡ್ಕೊಂಡಿರುವಂಥದ್ದು, ಭಗವಂತ ಕೊಟ್ಟಿರೋ ಶಾಪ ಅಲ್ಲ ಇದು. ನಿಮ್ಮದು ಯಾವುದೋ ಒಂದು ನಿರ್ಧಾರ, ನೀವು ಅಂದ್ಕೊಂಡಿದ್ರೆ ಇಡೀ ಜೀವನ ಪೂರ್ತಿ ಇದು ಹೀಗೆ ಇರುತ್ತೆ ಅಂತ. ನನಗೆ ಹಳೇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಬಹುಶಃ ಇಲ್ಲಿ ನಿಮ್ಮ ಪ್ರೆಸೆನ್ಸ್ ಇಲ್ದಲೆ ಏನೂ ಆಗಿಲ್ಲ ಅನ್ನೋದನ್ನು ಒಂದು ನೆನಪು ಮಾಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನೀವು ಬೇರೆಯವ್ರಿಗೆ ಬೆರಳು ಮಾಡಿ ಇಡೀ ಜೀವನ ಪೂರ್ತಿ ದೂಷಿಸ್ತಾನೆ ಕೂರ್ಬೋದು. ಸರಿ, ಈಗ ಇಲ್ಲಿ ನನ್ನಿಂದ ಏನಾಯಿತು, ಏನೂ ಆಗಿಲ್ಲ ಅಂದರೆ ನಾನು ಯಾಕೆ ತಲೆ ಬಾಗಬೇಕು? ಆ್ಯಂಡ್ ಏನೂ ಆಗಿಲ್ಲ ಅಂದು ತಲೆ ಬಾಗದಾಗ ಅದನ್ನು ಅವ್ರು ಯಾವ ರೀತಿ ತಗೊಳ್ತಾರೆ?
ಆ್ಯಂಡ್ ನನ್ನನ್ನು ಸಲಿಗೆ ಮಾಡಿಕೊಂಡಾಗ ಅವ್ರು ನನ್ನನ್ನು ಯಾವ್ಯಾವ ರೀತಿ ಆಟ ಆಡಿಸ್ಬೋದು. ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ನಿಮ್ಮ ಆತ್ಮಸಾಕ್ಷಿಗೂ ವಿರುದ್ಧವಾಗಿ ಅಥವಾ ನಿಮ್ಮನ್ನು ನೀವು ಮಾರ್ಕೊಂಡು ಯಾವುದೋ ಸಂಬಂಧವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ಈ ಮೂಲಕ ನಾನು ಅವ್ರಿಗೆ ಹೇಳ್ತೀನಿ, ಬಹುಶಃ ಈ ಥರ ಒಬ್ಬ ಹುಡುಗ ನಿಮ್ಮನ್ನು ಬೇಡ್ತಾ ಇದ್ದಾನೆ ಆ್ಯಂಡ್ ಯಾವುದೇ ಕೆಟ್ಟ ಚಟಗಳಿಲ್ಲದೆ, ಯಾವ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳಿಲ್ಲದೆ ಎಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ತೆಗೆದುಕೊಂಡಿರೋ ನಿರ್ಧಾರ ಆ್ಯಂಡ್ ಇವ್ರೇನಂದ್ರು ಅಥವಾ ನೀವೇನಂದ್ರಿ ನನಗೆ ಗೊತ್ತಿಲ್ಲ, ಬಟ್ ಬಹುಶಃ ಇದೊಂದು ಸುಂದರವಾಗಿ ಬಾಳಬೇಕಾಗಿರೋ ಜೋಡಿ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ಅದಕ್ಕೆ ಚಿಕ್ಕ ಪುಟ್ಟ ಕಾರಣಗಳಿಗೋಸ್ಕರ ಹಾಳು ಮಾಡಿಕೊಳ್ಬೇಡಿ. ಆ್ಯಂಡ್ ನಿಮ್ಮ ಥರ ತುಂಬ ಜನ ಇದ್ದಾರೆ ಸರ್ ಇವತ್ತು ಈ ಸೊಸೈಟಿಲಿ. ಹುಡುಗ ಸರಿ ಇದ್ದರೆ ಹುಡುಗಿ ಯಾವುದೋ ಚಿಕ್ಕ ಚಿಕ್ಕ ವಿಚಾರಕ್ಕೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗೋದು, ಅಥವಾ ಹುಡುಗಿ ಸರಿ ಇದ್ದರೆ ಹುಡುಗ ಕೆಟ್ಟ ಚಟದಲ್ಲಿರೋದು. ಬಟ್ ಕೆಲವರು ಮಾತ್ರ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಆ್ಯಂಡ್ ಏನಾಗ್ಬಿಟ್ಟಿದೆ ಅಂದರೆ, ಮದುವೆಗೆ ಮುಂಚೆ ನೀವು ಎಷ್ಟು ಪ್ರೀತಿ ಮಾಡಿದ್ರೂ ಅದು ಲೆಕ್ಕಕ್ಕಿಲ್ಲ ಸರ್. ಮದುವೆ ಆದಮೇಲೆ ನೀವು ಹೇಗಿರ್ತೀರ ಬಹಳ ಮುಖ್ಯ ಅಲ್ವೇ? ಅದಕ್ಕೆ ದೊಡ್ಡವರು ಹೇಳ್ತಾರೆ, ಮದುವೆ ಮುಂಚೆ ಪ್ರೀತಿ ಮಾಡೋದಲ್ಲ, ಮದುವೆ ಆದಮೇಲೆ ಅದೊಂದು ಕಾಳಜಿಯನ್ನು, ಅದೊಂದು ಮೋಹವನ್ನು, ಅದೊಂದು ಪ್ರೀತಿಯನ್ನು ಕಡೇ ಕ್ಷಣದವರೆಗೂ ಉಳಿಸ್ಕೊಳೋದಿದೆಯಲ್ಲ, ಅದು ಕೆಲವೇ ಜೋಡಿಗಳಿಗೆ ಮಾತ್ರ ಸಾಧ್ಯ. ಆ ಕಾಮ, ಮೋಹ, ಆಸೆ ಏನು 3 ತಿಂಗಳಿಗೆ ಮುಗಿಸಿ ಆಮೇಲೆ ಅಯ್ಯೋ ಇವ್ ಮುಖ ನೋಡೋಕ್ಕಾಗಲ್ಲ ಅನ್ನೋ ಹಂತಕ್ಕೆ ಬಂದುಬಿಡ್ತಾರೆ. ಬಟ್ ಅದನ್ನು ದೀರ್ಘಕಾಲದವ್ರಿಗೆ ಕಾಪಾಡ್ಕೊಳ್ಳೋದಿದೆಯಲ್ಲ, ಅದು ಒಂದು ಕಲೆ ಸರ್, ಹೌದಲ್ವಾ? ನಿಜ ಸರ್. ಏನಿಲ್ಲ ಸರ್, ನಮ್ಮ ಅಕ್ಕ ಅವ್ರು ಬಂದ್ಬಿಟ್ಟು ಸ್ಟೂಡೆಂಟ್ ಸರ್. ನಾವು ಈ ತರ ಹುಡುಗಿದ್ರಪ್ಪ ಅಂತ ಫಸ್ಟ್ ನಾವು ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆದೆ, ನಾನು ಇಷ್ಟ ಆದೆ. ಮನೇಲಿ ಒಂದ್ ಸ್ವಲ್ಪ ಅವ್ರ ಮನೇಲಿ ಅವಾಯ್ಡ್ ಮಾಡಿದ್ರು, ಇಲ್ಲಪ್ಪ ನನಗೆ ಅವನೇ ಬೇಕು ಅಂತ ಅಷ್ಟು ಇಷ್ಟಪಟ್ಟು ನಾನು ಮದುವೆ ಆದ್ರೆ ಸರ್. ಅಷ್ಟು ಇಷ್ಟಪಟ್ಟು ಮದುವೆ ಆದ್ರೆ ಇವಾಗ ಒಂದೇ 2.5 ವರ್ಷದಲ್ಲೇ ನಾನು ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಯಾವ ರೀತಿ ಜೀವನ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ವೆಲ್ ಸರ್, ನಾನು ನಿಮಗೆ ಕಡೆಯದಾಗಿ ಹೇಳೋದಷ್ಟೇ, ನಿಜವಾಗ್ಲೂ ನಿಮ್ಮ ಬಗ್ಗೆ ನೀವು ವಿಶ್ವಾಸ ಇಟ್ಕೊಳ್ಳಿ. ಆ್ಯಂಡ್ ನೀವೆಲ್ಲೂ ತಪ್ಪು ದಾರಿಲಿ ಹೋಗಿಲ್ಲ, ನನ್ನಿಂದ ಯಾವ ತಪ್ಪು ಆಗಿಲ್ಲ ಅಂದಾಗ ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವೊಬ್ಬ ವ್ಯಕ್ತಿಯಾಗಿ ಹೇಗಿದ್ದೀರೋ ಹಾಗೆ ಹೋಗಿ. ಇನ್ಯಾವುದಕ್ಕೋಸ್ಕರನೂ ನೀವು ಬದಲಾದರೆ ಇಡೀ ಜೀವನ ಪೂರ್ತಿ ನೀವು ಬದಲಾಗ್ತಾನೆ ಹೋಗುತ್ತೆ. ಹೇಗೆ ಒಂದು ಸುಳ್ಳನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಅನೇಕ ಸುಳ್ಳುಗಳನ್ನು ಹೇಳಬೇಕಾಗುತ್ತೋ, ಹಾಗೆ ನಿಮ್ಮ ವ್ಯಕ್ತಿತ್ವ ಯಾವುದನ್ನೋ ಒಲಿಸಿಕೊಳ್ಳೋದಕ್ಕೆ ಒಂದು ಕ್ಷಣ ನೀವು ಅಲ್ಲದ ವ್ಯಕ್ತಿತ್ವವನ್ನು ತೋರಿಸಿ, ಆನಂತರ ಆ ತೋರಿಸಿರೋ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ಜೀವನ ಪೂರ್ತಿ ನೀವು ಬೇರೆ ಬೇರೆ ವ್ಯಕ್ತಿತ್ವಗಳನ್ನ ತೋರಿಸ್ತಾನೆ ಹೋಗಬೇಕಾಗುತ್ತೆ. ನೀವು ಹೇಗಿದ್ದೀರೋ ಹಾಗೆ ಉಳ್ಕೊಳ್ಳಿ, ಹಾಗೂ ನಿಮ್ಮ ನಿರ್ಧಾರಗಳ ಮೇಲೆ ನಿಮ್ಗೆ ವಿಶ್ವಾಸ ಇರಲಿ. ಹೌದು, ನನ್ನಿಂದ ಯಾವ ತಪ್ಪು ಆಗಿಲ್ಲ ಅಂದಾಗ ಬಿಡು, ಭಗವಂತ ಇದನ್ನು ನೋಡ್ಕೊಳ್ತಾನೆ. ಆ್ಯಂಡ್ ಆಕೆಗೂ ಯಾವತ್ತೊಂದಿಷ್ಟು ತಪ್ಪಿನ ಅರಿವಾಗಿ ಬರ್ಬೋದಲ್ವಾ? ಆ ಭರವಸೆ ಇಟ್ಕೊಳ್ಳಿ. ಇಲ್ಲ ನನಗೆ ಈ ಸಂಬಂಧನೇ ಬೇಡ ಅಂತ ನಾನು ಹೇಳಿದ್ನಲ್ಲ, ಒಂದು ಹೌದು ಅಥವಾ ಇಲ್ಲ, ಇದರಲ್ಲೂ 2 ನಿರ್ಧಾರ ಸ್ಪಷ್ಟವಾಗಿ ತಗೊಳ್ಳಿ. ಇಲ್ಲಪ್ಪ, ಯಾವತ್ತೋ ಒಂದು ದಿವಸ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದಿದ್ದಾಳೆ, ಏನೋ ಒಂದು ತಪ್ಪುಗಳಿಗೆ ಹಿಂಗೆ ಆಗ್ತಾ ಇದೆ, ಸರಿ ಹೋಗ್ಬೋದು, ನಾನು ಕಾಯ್ತೀನಿ ಅಂತ ಒಂದು ನಿರ್ಧಾರ ಮಾಡಿ. ಇಲ್ಲ ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಸುಮ್ಮನೆ ಆಕೆ ಬದುಕು ಹಾಳು, ನನ್ನ ಬದುಕು ಹಾಳು, ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ, ನಿಲ್ಲಿಸೋಣ ಅಂದ್ಕೊಂಡು ಈ ನಿರ್ಧಾರ ಮಾಡಿ. ಈ 2 ಆಯ್ಕೆಗಳಲ್ಲಿ ದ್ವಂದ್ವತೆ ಬೇಡ, ಒಂದು ಸ್ಪಷ್ಟತೆ ಬೇಕು. ಆನಂತರ ನಿಮಗೆ ಹೌದು ಅಥವಾ ಇಲ್ಲ ಅಂತ ನಿಮಗೊಂದು ಸ್ಪಷ್ಟತೆ ಬಂದಾಗ ಆನಂತರ ನೀವೇನು ಮಾಡಬೇಕು, ಕಾಲಕ್ರಮೇಣ ಅದು ನಿಮಗೆ ಹೊಳಿತಾ ಹೋಗುತ್ತೆ. ಇತ್ತಾಗೆ ಇದರ್ಧ ಅದರ್ಧ ಇದ್ದಾಗ ಬದುಕು ಕೂಡ ಅಪೂರ್ಣ ಆಗ್ಬಿಡುತ್ತೆ, ನೆಮ್ಮದಿ ಇಲ್ದಂಗೆ ಆಗ್ಬಿಡುತ್ತೆ. ಇಲ್ಲ ಸರ್, ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದಿದ್ದಾಳೆ, ಇವತ್ತೇನೋ ಆಕೆ ಮನಸ್ಸು ಏನು ಯಾರ ಮಾತು ಕೇಳಂಗೆ ಆಡ್ತಿದ್ದಾಳೋ ಗೊತ್ತಿಲ್ಲ, ಸರಿ ಹೋಗ್ಬೋದೇನೋ, ನಾನು ಕಾಯ್ತೀನಿ ಅನ್ನೋದಾದ್ರೆ ಅದು ಅದ್ಭುತ. ಆ್ಯಂಡ್ ನಿಮ್ಗೆ ಏನೇ ಗೊಂದಲ ಇದ್ರೂ ನೀವು ನನ್ನ ಜೊತೆ ಮಾತಾಡ್ಬೋದು. ಆ್ಯಂಡ್ ನಾನು ಹೇಳೋದಿಷ್ಟೇ, ಭರವಸೆ ಇಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಈ ದಾಂಪತ್ಯ ಬದುಕಿನ ಒಂದು ಭಾಗ ಅಷ್ಟೇ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಇಡೀ ದುಡಿಮೆಯಲ್ಲಿ ನೀವು ಇನ್ನೂ ಬದುಕೇನನ್ನೂ ಸಾಗಿಸ್ಬೋದು, ಆ್ಯಂಡ್ ಸಮಾಜಕ್ಕೆ ಹೆಲ್ಪ್ ಮಾಡ್ಬೋದು, ಮಹಾತ್ಮ ಅನ್ಸ್ಕೊಳ್ಬೋದು ಸರ್. ಬದುಕನ್ನು ಕೇವಲ ಒಂದು ವಿಚಾರಕ್ಕೆ ಸೀಮಿತ ಮಾಡಬೇಡಿ. ಇವತ್ತೇನಾಗ್ಬಿಡುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಕಟ್ತಾರೆ, ಅವನು ಅದನ್ನೇ ಪ್ರಪಂಚ ಅಂದ್ಕೊಂಡಿರ್ತಾನೆ, ಅದ್ರಾಗೆ ಏನಾದ್ರು ಫೇಲ್ ಆದರೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅದ್ರ ಹೊರತಾಗಿ ಒಂದು ಬದುಕಿದೆ. ಆ್ಯಂಡ್ ಗೌರ್ಮೆಂಟ್ ಜಾಬಲ್ಲಿರೋರು ಕೇವಲ ಲಕ್ಷಗಟ್ಟಲೆ, ಆ್ಯಂಡ್ ಒಂದು ರೂಪಾಯಿಗೂ ಕಷ್ಟಪಟ್ಟು ದುಡಿತಾ ಇರೋರು ಕೋಟಿ ಜನ ಇದ್ದಾರೆ ಅಂತ ಅವನಿಗೆ ಗೊತ್ತೇ ಇಲ್ಲ. ನಾವು ಯಾವುದನ್ನು ಆಸೆ ಪಡ್ತೀವೋ, ಹೌದು ಅದೊಂದು ಪ್ರಪಂಚ ಅಂದ್ಕೊಂಡು ದುಡಿಬೇಕು, ಬಟ್ ಅಲ್ಲಿ ಏನಾದ್ರೆ ಸಕ್ಸಸ್ ಆಗಲಿಲ್ಲ ಅಂದರೆ ಅದನ್ನು ಮೀರಿ ಒಂದು ಪ್ರಪಂಚ ಇದೆ, ಅಲ್ಲಿಗೂ ಕಾಲಿಡ್ಬೋದಲ್ವಾ? ಸೊ ಹಾಗೆ
ಈಗೇನು ದಾಂಪತ್ಯ ಅಂತ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಏನೋ ಒಂಚೂರು ರಗಳೆ ಆಗಿದೆ, ಸರಿ ಹೋಗ್ಬೋದು, ಭರವಸೆ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಆ್ಯಂಡ್ ನಾನು ಹೇಳೋದು, ತುಂಬ ಬಾಗ್ಲಿಕ್ಕೆ ಹೋಗಬೇಡಿ. ಹಾ ಸರ್. ಏನಾಗ್ಬಿಡುತ್ತೆ, ನೀವು ತುಂಬ ಬಾಗ್ಲಿಕ್ಕೆ ಹೋದಾಗ ಇಡೀ ಜಗತ್ತು ಅಂದ್ಕೊಳ್ಳುತ್ತೆ, ಓ ಇವಂದು ಇಲ್ಲೇನೋ ತಪ್ಪಿದೆ, ಅದನ್ನು ಮುಚ್ಚಾಕ್ಲಿಕ್ಕೆ ಬಾಗ್ತಾ ಇದ್ದಾನೆ. ಸರ್ ನೀವ್ ಹೇಳೋದು ಸರ್ 100% ನಾ ಹಿಂಗೆ ಸರ್ ಎಲ್ಲಾರ ಹತ್ರನು ಸರಿ ನಂದು ಇವತ್ತು ಸರಿ ಮಾಡಿ, ಅವ್ರ ರಿಲೇಷನ್ ಹತ್ರ ಇವ್ರ ರಿಲೇಷನ್ ಸರಿ ಮಾಡಿ ಅಂತ ನಾ ಬಾಗಿನ ಇಷ್ಟು ನಂದೇ ಎಲ್ಲಾ ತಪ್ಪನ್ನೋ ರೀತಿ ನೀವು ಹೇಳೋ ಸರ್ ಅಷ್ಟು ಆ ದೃಷ್ಟಿ ಆಗ್ಬಿಟ್ಟಿದೆ ಸರ್. ಎಕ್ಸಾಕ್ಟ್ಲಿ ಹಾಗೆ ಬರುತ್ತೆ, ಅದು ಮನುಷ್ಯನ ಸಹಜ ದೃಷ್ಟಿ. ಈಗ ನಾನೊಬ್ಬ ನಿಮ್ಮನ್ನು ಬಹಳ ತೀಕ್ಷ್ಣವಾಗಿ ಅಧ್ಯಯನ ಮಾಡಿದವನು, ನನಗೆ ಗೊತ್ತು ನೀವೇನು ಅಂತ, ಆ್ಯಂಡ್ ನೀವು ಯಾವುದಕ್ಕೋಸ್ಕರ ಬಾಗ್ತಾ ಇದ್ದೀರಾ ಅಂತ ನಾನು ಬಲ್ಲೆ. ಬಟ್ ಎಲ್ಲ ಮನಸ್ಸುಗಳು ನಿಮ್ಮನ್ನು ಹಾಗೆ ನೋಡೋದಿಲ್ವೇ? ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ನೀವು ಅಲ್ಲದೆ ಇರೋದನ್ನು ಇಲ್ಲಿ ನಾಟಕ ಮಾಡಲಿಕ್ಕೆ ಹೋಗಬೇಡಿ. ಈವನ್ ಅದು ಒಳ್ಳೆಯದೋ ಕೆಟ್ಟದ್ದೋ, ತುಂಬ ಒಳ್ಳೆಯವನು ಅಲ್ಲದೆ ಇದ್ರೂ ಕೂಡ ಒಳ್ಳೆಯವನ ಥರ ನಾಟಕ ಮಾಡೋದು ಕೆಟ್ಟದ್ದೇ. ತುಂಬ ಒಳ್ಳೆಯವನಾಗಿದ್ದು ಕೆಟ್ಟವ್ರ ಥರ ನಾಟಕ ಮಾಡೋದು ಕೆಟ್ಟದ್ದೇ. ನೀವು ಒಳ್ಳೆಯವರಿದ್ದೀರ, ಬಟ್ ಅಲ್ಲಿ ಏನೊಂದು ತಪ್ಪಾಯಿತು ಅಂತ ಹೋದಾಗ ನೀವು ಕೆಟ್ಟವ್ರು ಆಗ್ಬಿಡ್ತೀರಾ, ಅದು ತುಂಬ ಕೆಟ್ಟದ್ದಾಗ್ಬಿಡುತ್ತೆ, ಹೌದಲ್ವಾ? ಸೊ ಬಿ ಕಾನ್ಫಿಡೆನ್ಸ್ ಸರ್. ಏನು ಕೆಲಸ ಮಾಡ್ತಾ ಇದ್ದೀರಾ, ಭಗವಂತನ ಇಚ್ಛೆ, ಭಗವಂತ ಕೊಟ್ಟಿರೋ ಈ ಬದುಕನ್ನು ನಾನು ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳಲ್ಲ. ಆ್ಯಂಡ್ ನನಗೆ ನಂಬಿಕೆ ಇದೆ, ನಾನು ಏನೂ ತಪ್ಪು ಮಾಡಿಲ್ಲ. ನನಗೆ ಇವಾಗ ಅವ್ಳ ಬಗ್ಗೆ ನಂಬಿಕೆ ಇದೆ ಸರ್, ನನ್ನ ಬಗ್ಗೆ ಅಂದ್ರೂ ನಂಬಿಕೆ ಇದೆ ಸರ್. ನಮ್ಮ 4 ವರ್ಷದಿಂದ ಸರ್ ಅವಳ ಬಗ್ಗೆ ಇವಾಗಾದ್ರೂ ಅವಳ ಬಗ್ಗೆ ನಂಬಿಕೆ ಇದೆ ಸರ್, ನನಗೂ ನಂಬಿಕೆ ಇದೆ. ನಾನು ಕೂಡ ಯಾವುದೇ ತಪ್ಪು ಮಾಡಿಲ್ಲ. ಅವ್ಳು ಯಾವತ್ತಾದ್ರೂ ಒಂದಿನ ಬಂದ್ರೆ ಕ್ಷಮೆ ಕೊಟ್ಟು ಅವಳನ್ನ ಸ್ವೀಕಾರ ಮಾಡ್ತೀನಿ ಸರ್, ಅಷ್ಟೇ ಸರ್ ಮಾಡ್ಬೇಕಂತ ಸರ್. ಗ್ರೇಟ್. ಒಂದು ಇಲ್ಲಿ ಯಾರೂ ಒಳ್ಳೆಯವರು ಕೆಟ್ಟವರು ಇಲ್ಲ ಸರ್, ಪರಿಸ್ಥಿತಿ ಕೆಲವೊಮ್ಮೆ ಹಾಗೆ ಮಾಡುತ್ತೆ. ಆ್ಯಂಡ್ ನೀವು ಕೂಡ ತುಂಬ ಡಿಪ್ರೆಷನ್ಗೆ ಹೋಗದೇನೆ, ತುಂಬ ನೋವು ಪಡ್ದೇನೆ, ಆ್ಯಂಡ್ ಇಲ್ಲಿ ಕಾರ್ಯಕ್ರಮದಲ್ಲಿ ಕೇಳ್ತಿರಲ್ವ ಎಂತೆಂಥ ಕಷ್ಟಗಳಿದಾವೆ ಸರ್. ನಿಜವಾಗ್ಲೂ ಸರ್, ನಾನು ನಿಮ್ ಕಾರ್ಯಕ್ರಮ ನನಗೆ ಒಂದೇ ಸ್ಫೂರ್ತಿ ಸರ್. ನಿಜವಾಗ್ ನಾನು ಪುನಃ ಬೇಸರ ಅನಿಸೋ ಟೈಮಲ್ಲಿ ಸರ್, ನಿಜವಾಗ್ ನಾ ಎನಿ ಟೈಮ್ ಸರ್ ಯೂಟ್ಯೂಬ್ ಅಲ್ಲಿ ನಿಮ್ಮದಂತ ಎಲ್ಲಾ ನಿಮ್ಗೆ ಮಾತಾಡುವಂತ ವಿಡಿಯೋಸ್ ಎಲ್ಲ ನಾನು ಡೌನ್ಲೋಡ್ ಮಾಡ್ಕೊಂಡು ಸರ್, ನಾನು ಡ್ಯೂಟಿ ಮುಗಿದ ಬಂದ ತಕ್ಷಣ ಸರ್, ಊಟ ಆದ ತಕ್ಷಣ ಬರೀ ನಿಮ್ ವಿಡಿಯೋಸ್ ಅಂತ ಕೇಳ್ತಾ ಇತ್ತು ಸರ್. ಬೇರೆ ಏನು ಕಾರ್ಯಕ್ರಮ ನೋಡಲ್ಲ ಸರ್ ನಾನು. ಥ್ಯಾಂಕ್ ಯು ಸರ್. ಜೀವನ ಬದಲಾವಣೆ ಆಗ ಸರ್, ನನಗೆ ನೀವೇ ಕಾರಣ ಸರ್. ನಾನು ಮೊದಲು 3 ಹೊತ್ತು ಊಟ ಮಾಡ್ತಾ ಇದ್ರು ಸರ್ ನಿಮ್ ಕಾರ್ಯಕ್ರಮ ನೋಡಿ. ನನಗೆ ಇನ್ನೂ ಕಷ್ಟವಾದ ಜನ ಇದ್ದಾರೆ, ನನಗೆ ಬೇರೆ ಜನ ಇದ್ದಾರೆ, ಅವ್ರನ್ನ ನೋಡಿ ನಾ ಬದುಕಬೇಕು, ನನಗೆ ಎಷ್ಟೊಂದು ಬೇರೆ ಜನ ಇದೆ, ಅವ್ರನ್ನ ನೋಡಿ ನಾ ಬದುಕಬೇಕಂತ ಹೇಳಿ ಸರ್ ನಿಮ್ ಕಾರ್ಯಕ್ರಮ ನನಗೆ ಸ್ಫೂರ್ತಿ ಸರ್. ಅರೆ ಸರ್, ನಿಮ್ಮ ದೊಡ್ಡ ಗುಣ ಸರ್. ಮನಸ್ಸಲ್ಲಿ ಅಷ್ಟೆಲ್ಲ ನೋವಿಟ್ಕೊಂಡು ಕೂಡ ಇನ್ನೊಬ್ಬರ ಕಷ್ಟಗಳನ್ನ ನೋಡಿ ಬಿಡು ನಂದು ಒಂದು ಸರಿ ಹೋಗ್ಬೋದು. ಆ್ಯಂಡ್ ಒಂದು ತುತ್ತಿ ಕಷ್ಟಪಡ್ತಿರೋರು ಇದ್ದಾರೆ, ಅಥವಾ ಯಾರೋ ಮದುವೆ ಮಾಡಿಕೊಂಡು ನಂಬಿಸಿ ಬೀದಿಗೆ ಬಿಟ್ಟು ಗಾರ್ಮೆಂಟ್ಸಲ್ಲೋ ಎಲ್ಲೋ ಮುಸ್ರೆ ತಿಕ್ಕೊಂಡು ಮಕ್ಕಳು ಸಾಕೊಂಡು, ಅರೆ ಎಂತೆಂಥ ಕಷ್ಟ ಇದಾವೆ ಸರ್ ಇಲ್ಲಿ. ಇದು ನಿಮ್ಮ ಕಷ್ಟ ಅಲ್ಲ ಅಂತ ಹೇಳ್ತಾ ಇಲ್ಲ. ಆ್ಯಂಡ್ ಅಂಥವ್ರು ಕೋಟಿ ಜನರ ನಡುವೆ ನೀವು ಒಬ್ಬರು ಇದ್ದೀರಾ, ಆ್ಯಂಡ್ ನಿಮಗೆ ಮಾತ್ರ ಕಷ್ಟ ಇಲ್ಲ ಅನ್ನೋದನ್ನು ಇಲ್ಲಿ ಎತ್ತಿ ಹೇಳ್ತಾ ಇದೆ ಕಾರ್ಯಕ್ರಮ ಅಷ್ಟೇ. ಅದು ನೀವು ಅರ್ಥ ಮಾಡ್ಕೊಂಡು ದೊಡ್ಡತನ ಅದು ನಿಮ್ಮದು. ಒಂದೇನಾಗುತ್ತೆ, ನೀವು ಬಹಳ ಅದ್ಭುತವಾಗಿ ಬದುಕನ್ನು ನೋಡಿರೋದ್ರಿಂದ, ಒಂದಷ್ಟು ಕಷ್ಟಗಳನ್ನ ಅನುಭವಿಸಿರೋದ್ರಿಂದ ಇನ್ನೂ ಜೀವಂತವಾಗಿದ್ದೀರಾ, ಅದು ನಿಮ್ಮ ಪುಣ್ಯ. ಆ್ಯಂಡ್ ಈ ಥರ ಚಿಕ್ಕ ಪುಟ್ಟಕ್ಕೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸರ್. ನನ್ನ ಕೌನ್ಸಿಲಿಂಗಲ್ಲಿ, ನನ್ನ ಅನುಭವದಲ್ಲಿ ನೋಡ್ಬಿಟ್ಟಿದ್ದೀನಿ ಸರ್. ಇಲ್ಲ ಸರ್, ನಾನು ನಿಮಗೆ ಸುಮಾರು 2 months ಇಂದ ನಿಮ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಸರ್. ನಾನು ಮಿಸಸ್ ಅಟ್ಲೀಸ್ಟ್ ಒಂದು ಕೌನ್ಸಿಲಿಂಗ್ ಬಂದ್ರೆ ಏನೋ ಸರಿ ಹೋಗ್ಬೋದು ಅಂತ ಅದನ್ನೂ ಪ್ರಯತ್ನ ಮಾಡಿ ಸರ್. ಅದಕ್ಕೆ ಅವ್ರ ಮಿಸಸ್ ಹೋಗ್ತಾರೋ ಇಲ್ಲ ಅಂತ ಸರ್ ನಿಮ್ ಫೋನ್ ಕಾಲ್ ಯಾವಾಗಾದ್ರೂ ಟ್ರೈ ಮಾಡ್ತಾರೆ. ಬಟ್ ಇವತ್ತು ನನ್ನ ಅದೃಷ್ಟ ಸರ್, ಇವತ್ತು ನಾನು ಡ್ಯೂಟಿಯಲ್ಲಿ ಇದ್ದಿಲ್ಲ ಸರ್, ನನ್ನ ಅದೃಷ್ಟ ಇವತ್ತು ನಿಮ್ಗೆ ಲೈನ್ ಸಿಕ್ ಸರ್. ನನಗೆ ಎರಡನೇ ಟೈಮ್ಗೆ ನಂಗೆ ಲೈನ್ ಸಿಕ್ ಸರ್ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಭರವಸೆ ಕೊಡ್ತೀನಿ ಸರ್, ನಿಮಗಿರೋ ಒಳ್ಳೆತನ. ಆ್ಯಂಡ್ ಬಹುಶಃ ನೀವು ಕಾಯ್ತಾ ಇರೋದು ಖಂಡಿತ ಸಫಲವಾಗುತ್ತೆ. ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ. ಆ್ಯಂಡ್ ಯಾವುದೋ ಒಂದು ಕೆಟ್ಟಗಳಿಗೆ ಬಹುಶಃ ಅವ್ರ ಮನಸ್ಸಿನ ಮೇಲೆ ಬೇರೆ ಯಾವುದೋ ಒಂದು ಪ್ರಭಾವ ಬೀರ್ತಾ ಇದೆ, ಅದು ಖಂಡಿತ ನಿಮ್ಮ ಕಡೆ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ. ಆ್ಯಂಡ್ ಆ ಮಧ್ಯೆ ನೀವೇನೇನೋ ಮಾತಾಡಿ ನಿಮ್ಮ ಇಡೀ ಒಳ್ಳೆತನವನ್ನು ನೀವೇ ಬಾಗಿ ಕೆಟ್ಟವರು ಅನ್ನೋ ಅರ್ಥಕ್ಕೆ ನೀವೇ ಹೋಗಿ ಕೂತ್ಕೊಳ್ಬೇಡಿ. ಅರ್ಥ ಆಯ್ತಲ್ವಾ? ಸೊ ನೀವು ಸ್ವಲ್ಪ ಮೌನವಾಗಿ, ಇಲ್ಲೇನೂ ನೀವು ಮಾತಾಡೋದು ಬೇಡ. ಕೆಲವೊಮ್ಮೆ ನೀವಾಗಿರೋದೇ ಇಲ್ಲಿ ಮಾಡೋ ನೀವು ಅತ್ಯಂತ ದೊಡ್ಡ ಕೆಲಸ. ನೀವೇನೋ ನಿರೂಪಿಸ್ಲಿಕ್ಕೆ ಹೋಗಿ ಅಲ್ಲೇನೋ ಎಡವಟ್ಟಾಗೋದು ಬೇಡ. ಆ್ಯಂಡ್ ನನಗನ್ಸುತ್ತೆ ಖಂಡಿತ ಒಳ್ಳೆಯದಾಗುತ್ತೆ. ಭರವಸೆ ಇಟ್ಕೊಳ್ಳಿ. ಆ್ಯಂಡ್ ಈಗಲೂ ಕೂಡ ಆಕೆ ಬಗ್ಗೆ ನೀವೆಷ್ಟು ಅದ್ಭುತವಾಗಿ ಒಳ್ಳೆ ಮಾತು ಹೇಳ್ತಾ ಇದ್ದೀರಾ. ಆ್ಯಂಡ್ ಒಂದು ಕೆಟ್ಟ ಮಾತು ನಿಮ್ಮಿಂದ ಬರ್ತಾ ಇಲ್ಲ. ಬಹುಶಃ ಅದು ನೀವು ಆ ಸಂಬಂಧದ ಮೇಲೆ ಇಟ್ಟಿರುವಂತಹ ಪ್ರೀತಿ ಅಥವಾ ನಂಬಿಕೆ, ಅದೊಂದು ವಾತ್ಸಲ್ಯ.
ನಿಮ್ ಕಾರ್ಯಕ್ರಮದ ಮುಖ ಒಂದೇ ಒಂದ್ ರಿಕ್ವೆಸ್ಟ್ ಸರ್, ನಾ ಏನೇ ತಪ್ಪು ಮಾಡಿದ್ರು ಏನೇ ನಾ ಇದು ಮಾಡಿದ್ರು ನಾ ತಿದ್ದುಕೊಂತೀನಿ. ಯಾವಾಗಾದ್ರೂ ನೀನ್ ಗಂಡ ಅಂತ ಬರ್ತೀವ ಬಾ, ನಾ ಸ್ವೀಕಾರ ಮಾಡ್ತೇನೆ ನಿಮ್ ಕಾರ್ಯಕ್ರಮ ಮುಖ ಅವ್ರಿಗೆ ಹೇಳ್ತೀನಿ ಸರ್. ಕಾರ್ಯಕ್ರಮ ನೋಡ್ತಾ ಇದ್ರಿ ಸರ್, ಯಾವಾಗಾದ್ರೂ ನನ್ನ ಹತ್ರ ಬನ್ನಿ ಸರ್, ನಾನು ಏನಕ್ಕೆ ಸ್ವೀಕಾರ ಮಾಡ್ತೇನೆ. ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಯ್ತು ನಾ ತಿದ್ದುಕೊಂಡು ಜೀವನ ಮಾಡ್ತೀನಿ ಅಂತ ಅವ್ರಿಗೆ ಈ ಕಾರ್ಯಕ್ರಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಸರ್ ಅಷ್ಟೇ. ಹಾಂ, ಗೆದ್ದುಬಿಡ್ರಿ ಸರ್. ನಾನು ಕೂಡ ಈ ಕಾರ್ಯಕ್ರಮದ ಮೂಲಕ ಅವರನ್ನು ಬಹಳ ಪ್ರೀತಿಯಿಂದ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈ ಥರ ಮನಸ್ಥಿತಿಗಳನ್ನು ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಪುಣ್ಯ ಮಾಡಿರಬೇಕು. ಯಾಕಂದರೆ ನಮ್ಮ ತಾಯಿಯವ್ರ ಆಯ್ತು ಸರ್, ನಮ್ಮ ತಾಯಿಯವರು ಸರ್ ಅನ್ನೇ ಇದು ಸರ್ ಎಜುಕೇಶನ್ ಮಾಡಿಲ್ಲ ಸರ್, ಅನ್ಎಜುಕೇಟೆಡ್ ಇದ್ರು ಸರ್. ಬರ್ಲಿ ನಮ್ಮ ಸೊಸೆ ಬರ್ಲಿ ಜೀವನ ಮಾಡೋಣ, ಅವಳು ಏನೇ ತಪ್ಪಿದ್ರು ನಿನ್ ತಪ್ಪಿದ್ರು ಇಬ್ರು ಜೀವನ ಸರಿ ಮಾಡೋಣ ಅಂತ ನಮ್ಮ ತಾಯಿಯವ್ರು ಎಷ್ಟು ಡೈಲಿ ಸರ್ ಪ್ರತಿನಿತ್ಯ ನಮ್ಮ ಅಜ್ಜಿಯವ್ರಂಕ್ರು ಲಿಂಗ ಪೂಜೆ ಮಾಡ್ತಾರೆ ಸರ್. ಅವರು ನಮ್ಮ ಅಮ್ಮನ ಜೀವನ ಸರಿ ಹೋಗಲ್ಲ ಪ್ರತಿನಿತ್ಯ ದೇವ್ರ ಹತ್ರ ಬೇಡ್ಕೊಂತಾರೆ ಸರ್. ಬಟ್ ನಮ್ಗೆ ಈ ತರ ಕಷ್ಟ ಬರ್ತಾ ಇದೆ ಸರ್, ಎಷ್ಟು ದಿನ ಕಷ್ಟ ಬರುತ್ತೆ ಬರ್ಲಿ ಸರ್. ನೀವಿಷ್ಟು ತಯಾರಾಗ್ಬಿಟ್ರೆ ದೇವರಿಗೂ ಕನ್ಫ್ಯೂಸ್ ಆಗ್ಬಿಡುತ್ತೆ ಸರ್, ನಾನು ಯಾರಿಗಪ್ಪ ಕಷ್ಟ ಕೊಡ್ಲಿ ಅಂತ. ಕಷ್ಟ ಕೊಡ್ಲಿ ಸರ್, ಒಂದೊಂದ್ ದಿನ ಕಷ್ಟಕ್ಕೂ ಒಂದಿನ ಇದು ಮಾಡ್ಲೇಬೇಕು ಸರ್, ಒಳ್ಳೇದ್ ಮಾಡ್ಲೇಬೇಕು ಸರ್. ಅದ್ರಗೋಸ್ಕರ ವೇಟ್ ಮಾಡ್ತೀನಿ ಸರ್, ಎಷ್ಟು ಕಷ್ಟ ಕೊಡ್ತಾನೆ ಕೊಡ್ಲಿ ಅಂತ ಸರ್. ಖಂಡಿತ ಸರ್. ಈ ಸೃಷ್ಟಿಯಲ್ಲಿ ಸೃಷ್ಟಿಯಾದ ಪ್ರತಿಯೊಂದಕ್ಕೂ ಸಾವು ಅಂತ ಇದೆ, ಒಂದು ಅಂತ್ಯ ಅಂತ ಇದೆ. ಕಷ್ಟಕ್ಕೆ ಸುಖ ಅನ್ನೋ ಸಾವು, ಸುಖಕ್ಕೆ ಕಷ್ಟ ಅನ್ನೋ ಸಾವು, ಎಲ್ಲದಕ್ಕೂ ಸಾವಿದೆ. ಮನುಷ್ಯನಿಗೆ ಹುಟ್ಟಿದ ಸಾವು ಭಯಾನಕ ಅಲ್ಲ, ಅದು ಮನುಷ್ಯ ವಿಕೃತಿಯಿಂದ ಪ್ರಕೃತಿಯ ಕಡೆಗೆ ಹೋಗುವ ಪ್ರಕ್ರಿಯೆಯೇ ಸಾವು ಅಂತಾರೆ ಅಧ್ಯಾತ್ಮದಲ್ಲಿ. ಆದರೆ ಮನುಷ್ಯ ಹುಡ್ತಾ 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 ಬೆಳೀತಾ ಬೆಳೀತಾ ವಿಕೃತನಾಗಿರ್ತಾನಂತೆ. ಬಟ್ ಅವನು ಮಾಗ್ತಾ 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 ಪ್ರಕೃತಿ ಒಳಿಗೆ ಹೋಗೋ ಈ ಪ್ರಕ್ರಿಯೆ ಇದೆಯಲ್ಲ, ಅದೇ ಸಾವು. ಹಾಗೆ ಕಷ್ಟಗಳು ಬಂದಾಗ ಬಹುಶಃ ಕೆಲವೊಮ್ಮೆ ನಾವು ನಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತೀವಿ, ರೋಷಾವೇಶ ತೋರಿಸ್ತೀವಿ, ಏನೇನೋ ಮಾಡ್ಲಿಕ್ಕೆ ಹೋಗ್ತೀವಿ. ಸುಖ ಬರೋ ಟೈಮಲ್ಲಿ ಕಡೇ ಕ್ಷಣದಲ್ಲಿ ನಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ನಾವು ಇಷ್ಟು ದಿನ ಮಾಡಿದ್ದು ವ್ಯರ್ಥ. ಸುಖ ಬರೋ ಸಮಯದಲ್ಲಿ ಕೆಲವೊಮ್ಮೆ ನಾವು ಸುಮ್ಮನೆ ಇದ್ಬಿಟ್ರೆ ಸಾಕು. ಆ್ಯಂಡ್ ಹಾಗೆ ಇಲ್ಲಿ ಯಾವುದೋ ಒಂದು ಮನಸ್ತಾಪ ಬಂದಿದೆ ಅಂದರೆ ಅದಕ್ಕೂ ಒಂದು ಅಂತ್ಯ ಇದೆ, ಆ್ಯಂಡ್ ಯಾವುದೋ ಒಂದು ಸುಖ ಬಂದಿದೆ ಅಂದರೆ ಅದಕ್ಕೂ ಖಂಡಿತ ಅಂತ್ಯ ಇದೆ. ಬಟ್ ಇವೆರಡನ್ನು ಸರಿದೂಗಿಸಿಕೊಂಡು ಹೋಗುವ ಮುನ್ನೆಚ್ಚರಿಕೆಯನ್ನು ವಹಿಸ್ತಾರಲ್ಲ, ಅದು ಮನುಷ್ಯನ ಪ್ರಬುದ್ಧತೆ ಅದು. ಸೊ ಆ ಪ್ರಬುದ್ಧತೆ ನಿಮಗಿದೆ, ಒಳ್ಳೆಯದಾಗಲಿ ಸರ್. ಆ್ಯಂಡ್ ಏನೇ ಇದ್ರೂ ನೀವು ನನ್ನ ಜೊತೆ ಮಾತಾಡ್ಬೋದು. ಆ್ಯಂಡ್ ಧೈರ್ಯವಾಗಿರಿ, ನಿಮ್ಮ ಬದುಕನ್ನು ಬಹಳ ವಿಶ್ವಾಸದಿಂದ, ನಂಬಿಕೆಯಿಂದ, ಬಹಳ ಭರವಸೆಯಿಂದ ಹೋಗಿ ಸರ್. ಗೊತ್ತಿಲ್ಲ ನಾನು ಇವತ್ತು ರಿಜೆಕ್ಟ್ ಮಾಡಿ ನನಗೋಸ್ಕರ ಮಾಡಿದ್ರು ಸರ್, ಬದುಕಿ ತೋರಿಸ್ತಿಲ್ಲ ಸರ್. ಅವಳು ಜೀವನ ಮಾಡೋತರ ನಾನು ಒಳ್ಳೆ ರೀತಿಯಿಂದ ಆರ್ಥಿಕವಾಗಿ ಎಲ್ಲಾ ರೀತಿಯಿಂದ ಸಬಲವಾಗಿ ಸರ್ ಅವಳೇ ನಾನು ಹುಡ್ಕೊಂಡ್ಬರೋಂಗ ಆ ತರ ಜೀವನ ಮಾಡಕ್ಕೆ ತೋರಿಸ್ತೀನಿ ಸರ್. ನಾನು ಇದಾಗಿ ಸರ್ ಅವಳಿಗೋಸ್ಕರ ಇದು ಮಾಡಿದ್ರೆ ಒಂದೊಂದಿನ ನನ್ನ ಗಂಡ ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಗಿದ್ದಾನೆ, ಅವಳು ನಾನು ಯಾಕಾದ್ರೂ ಬಿಟ್ಟು ಅಂತ ಆ ರೀತಿಯಿಂದ ನಾನು ಜೀವನ ಮಾಡಿ ತೋರಿಸ್ತೀನಿ ಸರ್. ಅವ್ಳು ಬರೋ ತರ ನಾನು ಮಾಡೇ ಮಾಡ್ತೀನಿ ಸರ್. ಅದು ಇದು ಸರ್ ಬೇಕಾಗಿರೋದು. ಆ್ಯಂಡ್ ಇದರಲ್ಲಿ ಖಂಡಿತ ದ್ವೇಷ ಇಲ್ಲ, ಬಟ್ ಇದರಲ್ಲಿ ಒಂದು ಆತ್ಮ ಪರಾಮರ್ಶೆ ಇದೆ. ಹೌದು, ನನ್ನಲ್ಲಿ ಏನಾಯಿತು ಅಥವಾ ನಾನು ಹೇಗಿರಬೇಕು, ನಿಮ್ಮನ್ನು ನೀವು ಪರಾಮರ್ಶೆ ಮಾಡಿಕೊಂಡ್ರಲ್ಲ, ಹಾಗೂ ನೀವು ಇನ್ನಷ್ಟು ಉತ್ತಮವಾಗಲಿಕ್ಕೆ ನಿರ್ಧಾರ ಮಾಡಿದ್ರಲ್ಲ, ಇದು ಒಬ್ಬ ಸೋತಿರುವ ವ್ಯಕ್ತಿಗೆ ಬೇಕಾಗಿರುವಂತಹ ಮೊದಲ ನಿರ್ಧಾರ. ನನ್ನಿಂದ ಸಾಧ್ಯನಾ ಅನ್ನೋದಕ್ಕಿಂತ ನನ್ನಿಂದ ಸಾಧ್ಯ ಅನ್ನೋ ಈ ಎರಡು ವ್ಯತ್ಯಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಆ್ಯಂಡ್ ಏನೋ ಸರ್ ನೋಡ್ತೀನಿ ಅನ್ನಲಿಲ್ಲ ನೀವು, ಇಲ್ಲ ನಾನು ಮಾಡಿ ತೋರಿಸ್ತೀನಿ ಅಂದ್ರಿ, ಆ ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ನನ್ನ ಹತ್ರ ಏನೋ ಸುಳ್ಳು ಇದೆ, ನನ್ನ ಹತ್ರ ದುಡ್ಡು ಆದಿಲ್ಲ ಇದಂತ ಸರ್, ಎಲ್ಲಾ ಸಂಪಾದನೆ ಮಾಡಿ ಏನ್ ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೇಳ್ತಲ್ಲ ಸರ್. ಅವಳು ನಾನು ಯಾವ ರೀತಿಯಿಂದ ರಿಜೆಕ್ಟ್ ಮಾಡಿ ಏನ್ ದೂರ ಆಗ್ಬಿಟ್ಟಿದ ಸರ್, ಅವಳೇ ನನ್ನ ಗಂಡ ಅಂತ ಸ್ವೀಕಾರ ಮಾಡಿ ಇಲ್ಲ ನಾನು ತಪ್ಪು ಮಾಡಿದೆ, ಇಂಥ ಗಂಡನ ಪಡಿಬೇಕಂತ ಪುಣ್ಯ ಮಾಡಿರ್ಬೇಕಂತ ಜೀವನ ಮಾಡಿ ತೋರಿಸ್ತೀನಿ ಅಂತ ಆ ತರ ಜೀವನ ಮಾಡಿ ತರ ತೋರಿಸ್ತೀನಿ ಸರ್ ನಾನು. ಖಂಡಿತ ನಿಮ್ಮ ಪ್ರೀತಿ ಮತ್ತೆ ಒಂದಾಗುತ್ತೆ. ಆ್ಯಂಡ್ ನಮ್ಮ ಹಾರೈಕೆಯೂ ಕೂಡ ಅದರೊಳಗಡೆ ಇದೆ. ನನಗೆ ನಂಬಿಕೆ ಇದೆ ಹಾಗೂ ನನಗೊಂದು ವಿಶ್ವಾಸ ಇದೆ, ಎಲ್ಲವೂ ಸರಿ ಹೋಗುತ್ತೆ. ಇದೊಂದು ಕೆಟ್ಟ ಸಮಯ ಅಂತ ನನಗನ್ನಿಸ್ತಾ ಇದೆ. ಸೊ ಈಗ ನೀವು ಸ್ವಲ್ಪ ಮೌನವಾಗಿದ್ದು ಬಿಡಿ. ಇಲ್ಲಿ ನಿಮ್ಮ ಯಾವ ಪ್ರಕ್ರಿಯೆಯು ಮುಂದೆ ಹೋಗೋದು ಬೇಡ. ಓಕೆ, ನೀವಾಗ ಹುಡುಕೊಳ್ಳಿ. ಆ್ಯಂಡ್ ಒಳ್ಳೇದಾಗಲಿ ಸರ್. ತಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಸರ್. ಬಹಳ ದಿನಗಳ ಕನಸಿತ್ತು ಸರ್, ತಮ್ಮನ್ನ ಮೀಟ್ ಮಾಡ್ಬೇಕಂತ ಬಹಳ ದಿನದ ಕನಸಿತ್ತು ಸರ್. ನನಗೆ ಇವತ್ತು ನಿಜವಾಗ್ಲೂ ನಿಮ್ ಜೊತೆ ಫೋನಲ್ಲಿ ಮಾತಾಡೋಕೆ ತುಂಬಾ ಖುಷಿ ಆಯ್ತು ಸರ್. ನಮ್ಮಂತ ಯುವಕರಿಗೆ ನಾನು ನಿಜವಾಗ್ಲೂ ಸರ್, ನಮ್ಮ ಏಜ್ಗೆ ನೀವು ತುಂಬಾ ಚಿಕ್ಕವ್ರು ಸರ್, ನಮ್ಮಂತ ಒಳ್ಳೆ ಹುಡುಗರಿಗೆ ಆಯ್ತು ಸರ್. ಎಂತಿಂತ ಕೆಟ್ಟ ಪರಿಸ್ಥಿತಿಗಳು ಕೂಡ ಒಳ್ಳೆ ಧೈರ್ಯ ತುಂಬ್ತಾರೆ. ನಿಮ್ಮಿಂದ ಎಷ್ಟೋ ಜನರಿಗೆ ಉಪಯೋಗ ಆಗಿದೆ ಸರ್. ನಾನು ತುಂಬಾ ನಿಮಗೆ ಧನ್ಯವಾದಗಳು ಹೇಳ್ಬೇಕು ಸರ್. ನಾನು ಧನ್ಯವಾದ, ನಿಮಗೆ ಧನ್ಯವಾದಗಳು ಹೇಳ್ಬೇಕು ಸರ್. ನಾನು ಅರೆ ಧನ್ಯೋಸ್ಮಿ ಸರ್. ನೀವು ಬಹುಶಃ ಒಬ್ಬ ದೊಡ್ಡವರಾಗಿ ಅಥವಾ ಒಂದಷ್ಟು ಅನುಭವ ಇರೋರಾಗಿ
ಸರ್ ಅನುಭವದಲ್ಲಿ ಸರ್ ಜೀವನದಲ್ಲಿ ನಾ ಬರೀ ಒಂದೇ ಒಂದು ನಾ ಬ್ಯಾಡ್ ಟೈಮ್ ಅಂತ ತಿಳ್ಕೊಂಡು ಸರ್ ನನಗೆ ಎಷ್ಟೋ ಕಿವಿ ಅನ್ನೋಂತ ಒಳ್ಳೆ ನೀವು ಧೈರ್ಯದಿಂದ ಹೇಳಿ ಸರ್ ಅವ್ರು ಬದುಕನ್ನು ನೀವು ಬದಲಾಯಿಸಿದೆ ಸರ್. ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಸರ್, ನಮ್ ಫ್ರೆಂಡ್ಸ್ ಸತಿ ಹೇಳ್ತೀನಿ ನೀವಪ್ಪ ಜೀವನದಲ್ಲಿ ಯಾವ ರೀತಿಯಿಂದ ಡಿಸೈಡ್ ಮಾಡಿ ಒಂದು ಸೋನು ಸರ್ ಕಾರ್ಯಕ್ರಮ ನೋಡಿ ನಿಮ್ಗೆ ಇನ್ಸ್ಪೈರ್ ಆಗ್ತೀರಾ, ಅವ್ರ ಜೊತೆ ಮಾತಾಡಿಯಪ್ಪ ಅನ್ನೋ ಎಷ್ಟೋ ಜನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀನಿ ಸರ್ ನಾನು. ಅರೆ ನೀವು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಹಾಗಾದ್ರೆ. ಇಲ್ಲ ಸರ್ ನಿಜವಾಗ್ಲೂ ಸರ್ ನಿಮ್ಗಂಕೂ ಕೋಟಿ ಕೋಟಿ ಧನ್ಯವಾದಗಳು ಸರ್. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಿಮ್ಗೆ ಸರ್ ಪದಗಳೇ ಇಲ್ಲ ಸರ್. ನಾನು ನಿಮ್ಗೆ ಧನ್ಯವಾದ ಹೇಳ್ಬೇಕಂದ್ರೆ ಸರ್ ಅಂತ ಒಳ್ಳೆ ಕಾರ್ಯಕ್ರಮ ಇದೆ ಸರ್. ಇನ್ನೂ ಒಳ್ಳೆ ರೀತಿಯಿಂದ ಬೆಳೀಲಿ ಸರ್ ಕಾರ್ಯಕ್ರಮ. ಅದಕ್ಕೆ ನಮ್ಮಂತ ಯುವಕರಿಂದ ಏನೇ ಸಹಾಯ ಬೇಕಾದ್ರೆ ಸರ್ ನಾವು ಸಪೋರ್ಟ್ ಮಾಡ್ತೀವಿ ಸರ್. ನಿಮ್ ಕಾರ್ಯಕ್ರಮ ಬೆಳೀಲಿ ಸರ್, ಒಳ್ಳೇದಾಗಿದೆ ಸರ್ ತಮ್ಮ ಕಾರ್ಯಕ್ರಮಕ್ಕೂ ಸರ್. ಅರೆ ಸರ್, ನಿಮ್ಮ ದೊಡ್ಡ ಗುಣ ಆ್ಯಂಡ್ ನಿಮ್ಮ ಪ್ರೀತಿ ಹಾರೈಕೆ ಆ್ಯಂಡ್ ಇದೊಂದು ನಂಬಿಕೆ ಇಟ್ಟು ನನ್ನ ಜೊತೆ ನಿಮ್ಮ ವಿಚಾರಗಳನ್ನ ಹೇಳ್ಕೊಳ್ಲಿಕ್ಕೆ ಮುಂದೆ ಬರ್ತಿರಲ್ಲ, ಅದು ನಾನು ಪಡ್ಕೊಂಬಂದು ಪುಣ್ಯ ಅಂತ ಅಂದ್ಕೊಳ್ತೀನಿ. ಅಣ್ಣನೋ ತಮ್ಮನೋ ನಮ್ ಕಷ್ಟಗಳು ಯಾರ ಹತ್ರ ಹೇಳ್ಕೊಂಡ್ರೆ ಸರ್ ಮನಸ್ಸಿಗೆ ನೆಮ್ಮದಿ ಆಗೋದು ಸರ್. ಅದೇ ರೀತಿಯಲ್ಲಿ ಯಾರ ಹತ್ರ ಹೇಳ್ಕೊಳಕ್ಕಿಲ್ಲದಂತೆ ನೀವು ಒಂದು ಕಾರ್ಯಕ್ರಮ ಇರ್ತೀರಿ, ನಮ್ಮ ಮನಸ್ಸು ಎಷ್ಟೋ ಒಂದು ಇರ್ತದೆ ಸರ್. ನೀವು ಒಂದು ಒಳ್ಳೊಳ್ಳೆ ಸಜೆಷನ್ ಕೊಡ್ತೀರಿ, ನಿಜವಾಗ್ಲೂ ನಮ್ಗೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಸರ್ ತಮ್ಮ ಕಾರ್ಯಕ್ರಮದಿಂದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮತ್ತೆ ಮಾತಾಡೋಣ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ನೋಡಿ, ಇವ್ರ ಬದುಕಲ್ಲಿ ಒಂದು ಚಟ ಇಲ್ಲ, ಒಂದು ಕೆಟ್ಟ ಹವ್ಯಾಸ ಇಲ್ಲ. ಬಹುಶಃ ಜಾಸ್ತಿ ಪ್ರೀತಿ ಮಾಡಿದ್ದೆ ತಪ್ಪಾಯ್ತಾ? ಒಳ್ಳೆಯದಾಗಲಿ ಸರ್. ನಂಬಿಕೆ ಕಳ್ಕೊಂಬೇಡಿ. ಒಂದು ಮಾತು, ಮನುಷ್ಯನಿಗೆ ನಂಬಿಕೆನೇ ಬಂಡವಾಳ. ಆ ನಂಬಿಕೆ ಕಳ್ಕೊಳ್ಬೇಡಿ, ಒಳ್ಳೆಯದಾಗುತ್ತೆ. ಆ ನಂಬಿಕೆ ಇಡಿ, ಮುಂದೆ ಹೋಗಿ. ನನಗಂತೂ ನಂಬಿಕೆ ಇದೆ ಇದು ಮತ್ತೆ ಸರಿ ಹೋಗುತ್ತೆ ಅಂತ. ಒಳ್ಳೆಯದಾಗಲಿ.